ದೇವರಿಗೆ ಸ್ತೋತ್ರ. ನಾವು ಬೇಗ ಬೇಗ ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ತೆಗೆದುಕೊಂಡಂಥ ಒಂದು ಭಾಗ, ಪೌಲ್ ಹೇಳ್ತಾನೆ ರೋಮಾಪುರದವರಿಗೆ, ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳ್ರಿ ಅಂತ ಪೌಲ್ ಬರೀತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ರಿಂದ 4ನೇ ವಚನ ಓದುವಾಗ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು. ಕ್ವಶನ್ ಮಾರ್ಕ್. ನೋಡ್ರಿ, ಪೌಲ್ ಹೇಳ್ತಾನೆ ಹೊಸಬರಾಗಿ ನಡ್ಕೊಳ್ಳಬೇಕು. ಸತ್ತಂತವರೇ, ಜೀವ ಇಲ್ಲದವರೇ, ಕ್ರಿಯೆ ಇಲ್ಲದವರೇ, ಕಾರ್ಯ ಇಲ್ಲದವರೇ, ಕ್ರಿಸ್ತನಲ್ಲಿ ಬರೋದಕ್ಕೆ ಮೊದಲು ನೀವು ಸತ್ತೋಗಿದ್ರಲ್ಲ, ಕ್ರಿಸ್ತನಲ್ಲಿ ಬಂದ ಮೇಲೆ ಜೀವ ಹೊಂದ್ಕೊಂಡಿದ್ದೀರಾ. ಜೀವ ಹೊಂದಿಕೊಂಡ ನಿಮಿತ್ತವಾಗಿ ಹೊಸಬರಾಗಿ ಎದ್ದು ನಿಂತ್ಕೊಳ್ರಿ, ಹೊಸಬರಾಗಿ ನಡೆದುಕೊಳ್ಳ್ರಿ. ಯಾಕೆ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಆಮೇನ್, ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ. ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಮ್ಮ ವೈರಾಗ್ಯ ನೋಡಬೇಕು, ನಮ್ಮ ಆತ್ರ ನೋಡಬೇಕು, ನಮ್ಮ ಆಸೆ ನೋಡಬೇಕು, ನಮ್ಮ ಆಕಾಂಕ್ಷೆ ನೋಡಬೇಕು, ನಮ್ಮ ಭಯಭಕ್ತಿ ನೋಡಬೇಕು, ನಮ್ಮ ವಿಶ್ವಾಸ ನೋಡಬೇಕು. 10 ಜನ ಹಿಡಿದ್ರು ಹಿಡಿಯಕ್ಕಾಗಲ್ಲ, ಹಂಗಿರ್ತದೆ, ತಡಿಯಕ್ಕೆ ಆಗಲ್ಲ ಅವನ್ನ. ಒಂದು ವೇಳೆ ಒಂದು ಕುಟುಂಬನೇ ರಕ್ಷಣೆಗೆ ಬಂತು ಅಂದರೆ ಆ ಪ್ರಾರ್ಥನೆ ಏನು ಕೇಳ್ತೀರಾ, ಹಾಡುಗಳೇನು ಕೇಳ್ತೀರಾ, ಟ್ಯಾಮ್ಲಿನ್ ಹೊಡಿಯೋದೇನು ಕೇಳ್ತೀರಾ, ಕಾಂಗೋ ಹೊಡಿಯೋದೇನು ಕೇಳ್ತೀರಾ, ಅಲ್ಲೇಲುಯ್ಯ ಕೂಗೋದೇನು ಕೇಳ್ತೀರಾ, ಕೂತ್ರೆ ನಿಂತ್ರೆ ಏಸು 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 ಅಂತೇಳಿ ಲಾಸ್ಟ್ಗೆ ನನ್ನ ಬಾಸು ಅಂತಾನು ಹೇಳಿ. ಹಳೇದಾದಂಗೆ, ಹಳೇದಾದ್ರೆ ಅನ್ನ ಅಳಿಸೋಗುತ್ತೆ, ಸಾಂಬಾರು ಅಳಿಸೋಗುತ್ತೆ, ಪದಾರ್ಥಗಳು ಅಳಿಸೋಗುತ್ತೆ. ಆದರೆ ನೀನು ನಾನು ಅಳಿಸೋಗಬಾರ್ದು ಅಂತಾನೆ ಪೌಲ್ ಹೇಳ್ತಾನೆ. ಅಳಿಸಿ ಹೋದಂಥ ನಿಮ್ಮನ್ನ ಅಳಿಸಿ ಹೋಗದಾಗೆ ತೀರ್ಮಾನ ತಗೊಂಡ ಮೇಲೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನೀವು ಒಂದು ದಿನಕ್ಕೋಸ್ಕರ ಅಲ್ಲ, 2 ದಿನಕ್ಕೋಸ್ಕರ ಅಲ್ಲ, ಅಲ್ಪ ದಿನಕ್ಕೋಸ್ಕರ ಅಲ್ಲ, ಶಾಶ್ವತವಾದ ನಿತ್ಯ ರಾಜ್ಯಕ್ಕೆ ಸೇರುವುದಕ್ಕಾಗಿ ಸೇರಲ್ಪಟ್ಟ ನೀವು ಜೀವದಿಂದ ಎದ್ದು ಕರ್ತನಲ್ಲಿ ಜೀವಿಸುವುದಕ್ಕೋಸ್ಕರ ಹೊಸಬರಾಗಿ ನಡ್ಕೊಳ್ರಿ. ಆರಂಭದಲ್ಲಿ ಯಾವ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಹೊಸಬರಾಗಿ ಕಂಡ್ರೋ, ಸಾಯುವ ದಿನದ ತನಕ ಸ್ವಾಮಿ ನೋಡುವಾಗಲ್ಲ ಹೊಸಬರಾಗೇ ನಾವು ಕಾಣಬೇಕಂತೆ. ಅದೇ ಆಸಕ್ತಿಯಿಂದ ಕಾಣಬೇಕಂತೆ, ಅದೇ ನಿರೀಕ್ಷೆಯಿಂದ ಕಾಣಬೇಕಂತೆ, ಅದೇ ನಂಬಿಕೆಯಿಂದ ಕಾಣಬೇಕಂತೆ, ಅದೇ ವೈರಾಗ್ಯದಿಂದ ಕಾಣಬೇಕಂತೆ, ಅದೇ ಆತ್ಮಿಕ ಜೀವಿತಕ್ಕೆ ಸೇರಲ್ಪಟ್ಟವರಾಗಿದ್ದವಲ್ಲ ಆ ರೀತಿಯಾಗಿ ಕಾಣಲ್ಪಡಬೇಕು ಅಂತ ಪೌಲ್ ಬರೀತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಯಾರ ದಾಸರಿಗೋಸ್ಕರ ದೇವರು ಆರಿಸ್ಕೊಂಡಿದ್ದಾನೆ ಅಂದ್ರೆ ಅನ್ಯರಿಗೆ ದಾಸರಾಗುವುದಕ್ಕೋಸ್ಕರ ಅಲ್ಲ, ಕ್ರಿಸ್ತನಿಗೆ ದಾಸರಾಗುವುದಕ್ಕೋಸ್ಕರ. ಹಾಗಾದ್ರೆ ದೇವರು ಯಾವತ್ತು ಆರಿಸ್ಕೊಂಡು, ಯಾವತ್ತು ದೇವರಲ್ಲಿ ನೀವು ಸೇರ್ಕೊಂಡ್ರು, ಆ ಸೇರ್ಕೊಳ್ಳುವಾಗ ಪಾಪಾರಿಕೆ ಮಾಡಿ ಬಿಟ್ಬಿಟ್ರಲ್ಲ, ಇನ್ಮೇಲೆ ಕುಡಿಯಲ್ಲ ಅಂತ, ಬೀಡಿ ಹೊಡಿಯಲ್ಲ ಅಂತ, ಜರ್ದ ಹಾಕಲ್ಲ ಅಂತ, ಮೋಸ ಮಾಡಲ್ಲ ಅಂತ, ಪಾಪ ಮಾಡಲ್ಲ ಅಂತ, ಅವಿದ್ಯಾಗಿ ನಡೆಯಲ್ಲ ಅಂತ, ಕ್ರಿಸ್ತನಿಗೆ ವಿರುದ್ಧವಾದ ಕಾರ್ಯಗಳನ್ನ ಬಿಟ್ಬಿಟ್ರಲ್ಲ ಅವತ್ತು. ಅವುಗಳಿಗೆ ನಿಮ್ಮನ್ನ ದಾಸರಾಗಿರುವುದಕ್ಕೆ ದೇವರು ಕರೆದಿಲ್ಲ, ಕ್ರಿಸ್ತನಲ್ಲಿ ದಾಸರಾಗುವುದಕ್ಕೆ, ಕ್ರಿಸ್ತೇಸುವಿಗೆ ದಾಸರಾಗುವುದಕ್ಕೆ, ಕ್ರಿಸ್ತನ ಕಾರ್ಯಗಳಿಗೆ ದಾಸರಾಗುವುದಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆ ದಿನ ಕಂಡಂತ ರೀತಿಯಲ್ಲೇ ಕಡೆಯ ದಿನದವರೆಗೂ ನಾನು ಮತ್ತು ನೀವು ಕಾಣಬೇಕಂತೆ. ಆಸಕ್ತಿ ಕಡಿಮೆ ಆಗಬಾರ್ದು, ವೈರಾಗ್ಯ ಕಡಿಮೆ ಆಗಬಾರ್ದು, ವಿಶ್ವಾಸ ಕಡಿಮೆ ಆಗಬಾರ್ದು. ಪ್ರಿಯ ಸಹೋದರಿಯೇ,
ಹಳೆ ಒಡಂಬಡಿಕೆಯಲ್ಲಿ ಭಕ್ತರನ್ನ ದೇವರು ಆರಿಸ್ಕೊಂಡ್ರಲ್ಲ, ಆ ಭಕ್ತರ ನಂಬಿಕೆ ಕಡಿಮೆ ಆಗಿಲ್ಲ, ವಿಶ್ವಾಸ ಕಡಿಮೆ ಆಗಿಲ್ಲ, ನಿರೀಕ್ಷೆ ಕಡಿಮೆ ಆಗಿಲ್ಲ, ವೈರಾಗ್ಯ ಕಡಿಮೆ ಆಗಿಲ್ಲ. ಕಡೆ ದಿನದ ಜೀವ ಇರೋ ದಿನದ ತನಕ ದೇವರಿಗಾಗಿ ಅವರೆಲ್ಲ ಜೀವಿಸಿದ್ದಾರೆ. ಹಾಗಾದ್ರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಮಗೂ ದೇವರಿಗೂ ಅಡ್ಡಗೋಡೆ ಆಗಿರತಕ್ಕ ಅನೇಕ ಅಡ್ಡಿಗಳನ್ನು ತೆಗೆಯಲ್ಪಟ್ಟಂತ ಯೇಸು ಕ್ರಿಸ್ತನು ನನ್ನಲ್ಲಿ ನಿನ್ನಲ್ಲಿ ವಾಸ ಮಾಡೋದಕ್ಕೆ, ಪೌಲ ಹೇಳ್ತಾನೆ ಅವನಲ್ಲಿ ಸೇರುವುದಕ್ಕೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡ ನೀವು ಆ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ. 4ನೇ ವಚನ ಹೇಳ್ತದೆ, ಈಗಿರಲಾಗಿ ನಾವು ದೀಕ್ಷಾ ಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಒಂದು ಹಲ್ಲೆಲೂಯ, ಜೋರಾಗಿ ಹೇಳ್ರಿ ಹಲ್ಲೆಲೂಯ. ಪೌಲ ಹೇಳ್ತಾ ಇದ್ದಾನೆ ನೋಡ್ರಿ ಎಷ್ಟು ಚೆನ್ನಾಗಿ. ಈಗಿರಲು ನಾವು ದೀಕ್ಷಾ ಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ನಂಬಿ ದೀಕ್ಷಾ ಸ್ಥಾನ ತಗೊಳ್ಳುವಾಗಲೇ ಅವನ ಮರಣದಲ್ಲಿ ನಾವು ಸೇರಲ್ಪಟ್ಟಾಗ ನಮ್ಮ ಪಾಪಗಳು, ಶಾಪಗಳು, ಅಂಧಕಾರ ಶಕ್ತಿಗಳು, ಮಾಟ ಮಂತ್ರಗಳು, ವಿರೋಧಗಳು ಎಲ್ಲ ಏನಾಯಿತು? ಕ್ರಿಸ್ತ ಯೇಸುವಿನಲ್ಲಿ ಹೋಗುವಾಗಲೇ ನಿನ್ನೊಳಗಿರತಕ್ಕ ಬೇಡವಾದ ಕಾರ್ಯಗಳೆಲ್ಲ ಸತ್ತೋಯ್ತಂತೆ. ನೀನು ನಂಬಬೇಕು, ದುರಾತ್ಮನ ಕಾರ್ಯ ನನ್ನಲ್ಲಿ ಸತ್ತೋಯ್ತು. ಯಾರು ನಂಬ್ತಾರೋ ದೇವರ ವಾಕ್ಯ ಹೇಳ್ತದೆ, ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಹೊಸಬರಾಗಿ. ಹಲ್ಲೆಲೂಯ. ಯೇಸುವಿನ ಆಸೆ ಅದೇ. ದೀಕ್ಷಾ ಸ್ಥಾನ ತಗೊಂಡ ಪ್ರತಿಯೊಬ್ಬರು ಹೊಸಬರಾಗಿರಬೇಕು ಅಂತ. ಅದಕ್ಕೆ 5ನೇ ವಚನದಲ್ಲಿ ಬರೀತಾನೆ, ಹೇಗೆಂದರೆ ನಾವು ಆತನ ಮರಣಕ್ಕೆ, ನೋಡಿ ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ, ನೋಡಿ ಕ್ರಿಸ್ತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರ್ಸ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಒಂದು ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ಒಂದು ಹುಡುಗ ಹುಡುಗಿ ಮದುವೆ ಮಾಡುವಾಗ ಎಲ್ಲರ ಮುಂದೆ ಒಡಂಬಡಿಕೆ ಮಾಡಿಸ್ಬಿಡ್ತೇವೆ. ಸುಖ ದುಃಖಗಳಲ್ಲಿ ನಾವಿನ್ಮೇಲೆ ಜೊತೆಯಾಗೇ ಇರ್ತೀವಿ. ಹಣ ಇರಲಿ ಇಲ್ಲದೆ ಹೋಗಲಿ ನಾವು ಜೊತೆಯಾಗೇ ಇರ್ತೀವಿ. ಅವನಿಗೆ ರೋಗ ಬರಲಿ ಏನೇ ಬರಲಿ ನಾವು ಜೊತೆಯಾಗೇ ಇರ್ತೀವಿ. ಅವನಿಗೆ ಆಸ್ತಿ ಹೋಗಲಿ ಇರಲಿ ನಾವು ಜೊತೆಯಾಗೇ ಇರ್ತೀವಿ. ಆ ಒಡಂಬಡಿಕೆ ನಿಜವಾಗ್ಲೂ ಅದು ಶಾಶ್ವತವಾಗಿ ಉಳಿಯುತ್ತಾ? ಆ ಜೀವನ ಮಾಡೋಕ್ಕೆ ಇವತ್ತು ಆಗ್ತಾ ಇಲ್ಲ. ಆದರೆ ಪೌಲ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಇವತ್ತು ಸಂಬಂಧಗಳು ಮುರಿದೋಗ್ತಾ ಇದೆ, ಅನ್ಯೂನ್ಯತೆಗಳು ಮುರಿದೋಗ್ತಾ ಇದೆ, ಐಕ್ಯತೆಗಳು ಮುಗ್ದೋಗ್ತಾ ಇದೆ. ಆದರೆ ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದಾರೆ. ನೋಡ್ರಿ ಅವನು ಹೇಳ್ತಾನೆ ಐಕ್ಯವಾಗಿದ್ದಾರೆ. ಐಕ್ಯವಾಗಿಲ್ಲ ಅಂದ್ರೆ ಆ ಸದೃಶ್ಯಕ್ಕೆ, ಅವನ ಮರಣಕ್ಕೆ ನಾವು ಪಾಲುಗಾರರಾಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಆಗಿದ್ದರೆ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ನಾವು ಐಕ್ಯತೆ ಇರುತ್ತೆ. ಈ ಮರಣದ ಮನೆಗೆ ಹೋಗಿ ಹೇಳ್ತೀವಿ, ಅಮ್ಮ ನೀನು ಭಯಪಡಬೇಡಮ್ಮ, ಅಪ್ಪ ನೀನು ಭಯಪಡಬೇಡಪ್ಪ, ಇವತ್ತು ಒಳ್ಳೆ ಮರಣ ಬಂದಿದೆ, ನಾವು ಇವನನ್ನು ಕ್ರಿಸ್ತನಲ್ಲಿ ಒಂದು ದಿನ ಕಾಣ್ತೇವೆ. ನಾವು ಯಾರಿಗೋಗಿ ಹೇಳ್ತೀವಿ, ಅವ್ನು ಕುಡಿದು ಚೆನ್ನಾಗಿ ಹೊಡೆದು ಬಡ್ದು ಸತ್ತೋಗಿದ್ರು ಕ್ರಿಸ್ತನಲ್ಲಿ ಕಾಣ್ತೀವಿ ಅಂತೀವಿ. ಹಂಗೆ ಹೇಳಲಿಲ್ಲ ಇವನು ಕಾಣಲ್ವಲ್ಲ. ಎಷ್ಟು ಜನ ನನಗೆ ಕೇಳವ್ರೆ, ನಮ್ಮಮ್ಮ ಎಲ್ಲೋಗೋಳು ಇವಾಗ, ನಮ್ಮಪ್ಪ ಎಲ್ಲೋಗೋರು ಅಂತ. ಆದರೆ ಅದನ್ನು ನಮ್ಮ ಮೇಸಪ್ಪನೇ ಹೇಳ್ಬೇಕು ಅವನು ಎಲ್ಲೋಗವನೆ ಅಂತ. ನಾನು ಹೇಳೋಕ್ಕಾಗಲ್ಲ. ಆಗುತ್ತಾ ನಾವು ಹೇಳೋಕ್ಕೆ?
ನಿಮ್ಮಮ್ಮ ಏಸು ಪಕ್ಕದಲ್ಲೂ ಕೂತವ್ರು ಅಂತ ಹೇಳೋಕ್ಕಾಗುತ್ತಾ? ನಿಮ್ಮಪ್ಪ ಏಸು ಹಿಂದ್ಗಡೆ ಕೂತವನು ಅಂತ ಹೇಳೋಕ್ಕಾಗುತ್ತಾ? ಹಿಂದೆವನು ಮುಂದೆವನು ಎಲ್ಲವನು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತದೆ, ನ್ಯಾಯಾಧಿಪತಿಯಾಗಿ ಏಸು ಬಂದಾಗಲೇ ನೀನು ನಾನು ಎಲ್ಲಿದ್ದೀವಿ ಅಂತ ಗೊತ್ತಾಗೋದು. ಹಲ್ಲೇಲೂಯ. ನಾವು ಅನ್ಕೊಬೋದು, ನಾನು ಚೆನ್ನಾಗಿ ಆಡಿದ್ದೀನಿ, ವಾಕ್ಯ ಕೊಟ್ಟಿದ್ದೀನಿ, ಪ್ರವಾದನೆ ಹೇಳಿದ್ದೀನಿ, ದರ್ಶನ ಕೊಟ್ಟಿದ್ದೀನಿ, ಕುಂಟ್ರಿಗೆಲ್ಲ ಚರ್ಚೆಗೆ ಕರ್ಕೊಂಡ್ಬಂದಿದ್ದೀನಿ. ಏಸು ಹಿಂದೆನೋ ಮುಂದೆನೋ ನನ್ನ ಸೀಟ್ ಇಲ್ಲಿ, ಯಾರ ಸೀಟ್ ಎಲ್ಲಿ ಅಂತ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಐಕ್ಯತೆಯಲ್ಲಿ ಇದ್ದರೆ, ವಿತೌಟ್ ಫೆಲೋಶಿಪ್ ಕ್ರಿಸ್ತನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವಿತ್ ಫೆಲೋಶಿಪ್ ಪೌಲ್ ಹೇಳ್ತಾನೆ, ಮುಂಚೆ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯ ಆ ಸರ್ವಾಧಿಕಾರಿ ಆಗಿದ್ದಾಗ ಈ ಮಹಿಮೆ ನನಗೆ ಗೊತ್ತಿರಲಿಲ್ಲ. ನಾನು ಆರಿಸಿಕೊಂಡ ನಿಮಿತ್ತವಾಗಿ ಸತ್ತೋಗಿದ್ದ ಮುಂಚೆ ನಾನು ಕ್ರಿಸ್ತನಲ್ಲಿ ಎದ್ದ ನಿಮಿತ್ತ ಈಗ ನಾನು ಜೀವಂತವಾಗಿದ್ದೀನಿ. ಮುಂದೆ ನಾನು ಬದುಕಿದ್ದೆ, ಸತ್ತಿದ್ದೆ. ನನಗೆ ಆತ್ಮ ಇರಲಿಲ್ಲ, ಕರುಣೆ ಇರಲಿಲ್ಲ, ದಯೆ ತೋರ್ಸೋದಿರಲಿಲ್ಲ, ಅಯ್ಯೋ ಪಾಪ ಅನ್ನೋದಿರಲಿಲ್ಲ ನನ್ನ ಹತ್ರ. ನನ್ನ ಸರ್ಕಾರ ಏನು ರೂಲ್ಸ್ ಹೇಳಿತ್ತೋ ಅದನ್ನು ನಾನು ಮಾಡ್ತಾ ಇದ್ದೆ. ಕ್ರಿಸ್ತ ವಿರೋಧಿ ಆಗಿದೆ, ಸಭೆಗೆ ವಿರೋಧಿ ಆಗಿದೆ, ಪ್ರಾರ್ಥನೆ ಮಾಡೋರಿಗೆ ವಿರೋಧಿ ಆಗಿದೆ, ಸೇವೆ ಮಾಡೋರಿಗೆ ವಿರೋಧಿ ಆಗಿದೆ, ಸಭೆಗಳಿಗೆ ವಿರೋಧಿ ಆಗಿದೆ, ಕೂಟಗಳಿಗೆ ವಿರೋಧಿ ಆಗಿದೆ. ಅಂಥವ್ರನ್ನ ಎಳ್ಕೊಂಬಂದು ಸೆರೆಮನೆಗೆ ಹಾಕಿ ಚರ್ಮ ಸುಳಿದು ಅವಮಾನ ಮಾಡಿದ್ದೀನಿ. ಅವ್ನು ಹೇಳ್ತಾನೆ, ಎಲ್ಲ ಪಾಪಿಗಳಲ್ಲಿ ದೊಡ್ಡ ಪಾಪಿ ಆಗಿದ್ದೆ ನಾನು. ಆದರೆ ಈಗ ಜೀವ ಬಂತು ಕ್ರಿಸ್ತನಲ್ಲಿ ಬಂದ ಮೇಲೆ. ಅವನ್ನ ಚೇಂಜ್ ಮಾಡೋಕ್ಕೆ ದೇವರು ಅವನಿಗೆ ಸಾಯಿಸಿ ಜೀವ ಕೊಟ್ಟು ಎದೋ ಅಂತ ಹೇಳಲಿಲ್ಲ. ಅವನ ಬಲನ ಮುರಿಯಕ್ಕೆ, ಅವನನ್ನು ಮಾರ್ಪಡಿಸೋದಕ್ಕೆ, ಅವನಿಗಾಗಿ ಪ್ರಾರ್ಥನೆ ಮಾಡಲ್ಪಟ್ಟ ಸಭೆಯ ಪ್ರಾರ್ಥನೆಯನ್ನು ದೇವರು ಕೇಳದ ನಿಮಿತ್ತ. ಹಿಂಸೆಗೆ ಒಳಗಾದ್ರಲ್ಲ, ಅವಮಾನಕ್ಕೆ ಒಳಗಾದ್ರಲ್ಲ, ನಿಂದನೆಗೆ ಒಳಗಾದ್ರಲ್ಲ, ತೊಂದರೆಗೆ ಒಳಗಾದ್ರಲ್ಲ, ಸಮಸ್ಯೆಗಳಿಗೆ ಒಳಗಾದ್ರಲ್ಲ, ಆ ಕಣ್ಣೀರ್, ಅವರ ಮೊಣಕಾಲ್, ಅವರ ಕೂಗು ದೇವರು ಕೇಳಿ ಸೌಲ್ನ ಬಿಡ್ಲಿಲ್ಲ. ದೇವ್ರು ಚೇಂಜ್ ಮಾಡ್ತಾರೆ. ಒಂದು ಕಣ್ಣು ದೃಷ್ಟಿ ಹೋಯ್ತು ಅಷ್ಟೇ. ಕಣ್ಣು ದೃಷ್ಟಿ ಬಂತು ತಿರ್ಗಾ. ದೇವರ ವಾಕ್ಯ ಹೇಳ್ತದೆ, ಚೇಂಜಸ್ ಆಗುವಾಗ, ಬದಲಾವಣೆ ಆಗುವಾಗ ಅವನು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಅವನು ಕೇಳ್ತಾನೆ, ಯೇಸು ನಾನೇನಾಗಬೇಕಂತ ನೀನು ಬಯಸ್ತೀಯ? ಪ್ರಿಯ ಸಹೋದರ ಸಹೋದರಿ, ಈ ಆರಾಧನೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ ನಮ್ಮ ಹೃದಯದ ಒಂದು ಪ್ರಶ್ನೆ, ಅಪ್ಪ ನಾನೇನಾಗಬೇಕಂತ ಬಯಸ್ತೀಯಪ್ಪ? ಆಗ ದೇವರು ಪೌಲಿಗೆ, ಆ ಊರೊಳಗೆ ಹೋಗು, ನನ್ನ ಜನ ನಿನಗೆ ಬೋಧಿಸ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರಾತ್ಮ ಹೇಳ್ತಾನೆ, ನೀನೇನಾಗಬೇಕು ಅಂತ ಬಯಸೋದು ದೇವರು ನಿನಗೆ ಹೇಳಬೇಕು ಅಂದ್ರೆ ದೇವರ ವಾಕ್ಯದ ಕಡೆಗೆ ಹೋಗು, ಆರಾಧನೆಗೆ ಹೋಗು, ಪ್ರಾರ್ಥನೆಗೆ ಹೋಗು, ದೇವ್ರ ಸಮ್ಮುಖದಲ್ಲಿ ಕೂತುಕೋ. ದಾನಿಯಲ್ಗೆ ಮಾತನಾಡಿದ ದೇವರು ಇವತ್ತು ನಮಗೂ ಮಾತಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, 8ನೇ ವಚನ, ಇದಲ್ಲದೆ ನೋಡಿ, ಇದಲ್ಲದೆ ನಾವು ಕ್ರಿಸ್ತನನ್ನೇ ಸತ್ತ ಪಕ್ಷದಲ್ಲಿ ಆತನನ್ನೇ ಜೀವಿಸುವೆವೆಂದು ಒಂದಲ್ಲೇಲು ಹೇಳ್ರಿ. ನೋಡ್ರಿ, ಇದಲ್ಲದೆ ನಾವು ಕ್ರಿಸ್ತನನ್ನು ಸತ್ತ ಪಕ್ಷದಲ್ಲಿ. ಎಲ್ಲರೂ ಬರ್ತಾರೆ ಕ್ರಿಸ್ತನಲ್ಲಿ ಇರಕ್ಕೆ, ಆಗಲ್ಲ ರೀ. ಅವಮಾನ ಆಗಿದೆ ನಿಂತೋಗ್ಬಿಡ್ತಾರೆ, ಸಮಸ್ಯೆ ಬಂದಾಗ ನಿಂತೋಗ್ಬಿಡ್ತಾರೆ, ಹಣದ ಕೊರತೆ ಆದಾಗ ನಿಂತ್ಕೊಂಡ್ಬಿಡ್ತಾರೆ, ಕಾಯಿಲೆಗಳು ಬಂದಾಗ ನಿಂತ್ಕೊಂಡ್ಬಿಡ್ತಾರೆ. ಅದು ದೇವರಿಗೆ ಚೆನ್ನಾಗಿ ಗೊತ್ತು ನಾವು ಯಾರಿಗೆ ದಾಸರಾಗಿದ್ದೀವಿ. ಪೌಲ್ ಹೇಳ್ತಾನೆ, ನಿಮ್ಮನ್ನ ಕ್ರಿಸ್ತನಿಗೆ ದಾಸರಾಗುವುದಕ್ಕಾಗಿ ಪರಲೋಕದ ದೇವರು ಆರಿಸ್ಕೊಂಡ. ಆರಿಸಲ್ಪಟ್ಟಂತ ದಿನ ಚೇಂಜ್ ಆದಾಗ ರೀತಿಯೆಲ್ಲ ಇದ್ದೀರಾ, ಇಲ್ಲ ಬೇರೆಯವರಿಗೆ ದಾಸರಾಗಿದ್ದೀರಾ? ಬೇರೆಯವರಿಗೆ ಅಂದ್ರೆ ನೀವು ಕೆಲಸ ಮಾಡೋ ಯಜಮಾನನಿಗಲ್ಲ, ಯಾವುದಾದ್ರೂ ರೋಗಕ್ಕೆ, ಕುಡಿಕೆತನಕ್ಕೆ, ಬೀಡಿ ಹೊಡಿಯಕ್ಕೆ, ಪಾನ್ ಪರಾಕ್ ಹಾಕಕ್ಕೆ, ಫಿಲಮ್ಗೆ, ಪಾಪಕ್ಕೆ, ಮೋಸಕ್ಕೆ, ವಂಚನೆಗೆ, ಚಾಡಿಗೆ ಯಾವುದಾದ್ರೂ ಅಂಥ ಕಂಪನಿಯಲ್ಲಿ ಸೇರ್ಕೊಂಡಿದ್ದೀರಾ ಅಂತ ಪೌಲ್ ಕೇಳ್ತಾನೆ. ಒಂದು ವೇಳೆ ಅಂಥ ಕಂಪನಿಗೆ ನೀವು ಏನಾದ್ರು ದಾಸರಾಗಿದ್ರೆ ಇವತ್ತೇ ರಿಸೈನ್ ಮಾಡ್ರಿ. ನನ್ನ ದೇವರು ಅದನ್ನು ಎಕ್ಸ್ಕ್ಯೂಸ್ ಮಾಡಿ ನಿಮ್ಮನ್ನು ಕ್ಷಮಿಸ್ತಾನೆ. ಬೈಬಲ್ ಹೇಳ್ತದೆ, ನೀವು ಮಾಡೋ ಕೆಲಸದ ಯಜಮಾನಿಗೆ ವಿಧೇಯನಾಗಿರ್ರಿ ಅಂತ.
ಅವನು ಮಾತಾಡ್ತಾ ಇರೋದು ಆತ್ಮಿಕವಾಗಿ. ನಿಮ್ಮ ಆತ್ಮವನ್ನ ಕೆಡ್ಸಕ್ಕೆ ಬರುವಂತ ಯಾವ್ದಾದ್ರು ಕುಡುಕುತನ, ದುಂದೌತಣ, ಲೋಕದ ಆಸೆ, ಇಚ್ಛೆ, ಪಾಪ, ಅನೇಕ ವಿಧವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾಗಿ ನಿಲ್ಲುವಂತ ಅಡ್ಡಿಗಳು ನಿನ್ನ ಒಳಗೆ ಬಂದು ಅದಕ್ಕೆ ನೀನು ಗುಲಾಮನಾಗಿದ್ರೆ ಅದನ್ನು ಒಪ್ಪಿಸಿಕೊಡು. ನನ್ನ ಚೇಂಜ್ ಮಾಡಿದ ದೇವರು ನಿಮ್ಮನ್ನು ಚೇಂಜ್ ಮಾಡ್ತಾನೆ ಅಂತ ಪೌಲ್ ಹೇಳ್ತಾನೆ. ಅವನು ಹೇಳ್ತಾನೆ, ಮುಂಚೆ ನಾನು ಸತ್ತೋಗಿದ್ದೆ, ಕ್ರಿಸ್ತನಲ್ಲಿ ಬಂದ ಮೇಲೆ ನಾನು ಜೀವಿಸುವವನಾಗಿದ್ದೆ. ಅದಕ್ಕೆ ಅವನು ಹೇಳ್ತಾನೆ, ಜೀವಿಸುವವನು ನಾನಲ್ಲ. ಪೌಲ್ ಜೀವಿಸ್ತಾ ಇಲ್ಲ. ನಾನು ಕ್ರಿಸ್ತನಲ್ಲಿದ್ದ ನಿಮಿತ್ತವಾಗಿ ನನ್ನಲ್ಲಿ ಜೀವಿಸುವವನು ಕ್ರಿಸ್ತನು. ಕ್ರಿಸ್ತನಲ್ಲಿ ಸೇರ್ಬಿಟ್ಟ ಮೇಲೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಅವನು ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾನು ರಕ್ತ ಕೊಟ್ಟಿದ್ದೀನಿ, ನಾನು ರಕ್ತ ಕೊಟ್ಟಿದ್ದೀನಿ. ಅಮೂಲ್ಯವಾದ ರಕ್ತ, ಶ್ರೇಷ್ಠವಾದ ರಕ್ತ, ಬೆಲೆನೇ ಕಟ್ಟಲಿಕ್ಕೆ ಆಗದಂತ ರಕ್ತ. ಆಫ್ಟರ್ ಆಲ್ ಏಬೇಲನ ರಕ್ತ ಕೂಗಿದ್ಕೆ ದೇವರು ಬರ್ತಾ ಇದ್ದಾನೆ. ಏಬೇಲನ ರಕ್ತ ಕೂಗಿದ್ಕೆ ದೇವರು ಬಂದ್ಬಿಟ್ಟ. ಹಂಗಾದ್ರೆ ಸ್ವತ್ತ ಮಗನ ರಕ್ತ ಕೂಗುವಾಗ ದೇವರು ಬರಲ್ವಾ? ನನ್ನ ರಕ್ತ ಸಾರ್ ಅಂತಾರೆಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟ ಸರ್, ನನ್ನ ರಕ್ತ ಅಂತ. ಹಂಗ ನಿನ್ನ ರಕ್ತ ಸರಿ ಇಲ್ಲ, ಅದಕ್ಕೆ ಬಿಟ್ಟು ಹೋದ. ಈಗ ಯೇಸುವಿನ ರಕ್ತ ನನ್ನಲ್ಲಿ ಹರಿತಾ ಇದೆ, ಸಭೆಯಲ್ಲಿ ಹರಿತಾ ಇದೆ, ವಿಶ್ವಾಸಿಗಳಲ್ಲಿ ಹರಿತಾ ಇದೆ, ನಂಬುವವರ ಒಳಗೆ ಹರಿತಾ ಇದೆ. ದೀಕ್ಷಾಸ್ಥಾನ ಹೊಂದಿ ಸೇರಿಕೊಂಡ ನಿಮ್ಮ ಒಳಗಡೆ ಯೇಸುವಿನ ರಕ್ತ ಹರಿತಾ ಇದೆ. ಒಂದಲ್ಲೇಲು ಹೇಳ್ರಿ. ಅದಕ್ಕೆ 9ನೇ ವಚನ ಹೇಳ್ತದೆ, ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ. ಒಂದಲ್ಲೇಲುಯ್ಯ. ಎಷ್ಟು ಜನ ನಂಬ್ತೀರ ಯೇಸು ಸತ್ತಿಲ್ಲ? ನೀನು ಸಾಯಲ್ಲ. ಯೇಸು ಸತ್ತಿಲ್ಲ, ನಾನು ನೀನು ಸಾಯಲ್ಲ. ಕ್ಯಾನ್ಸರ್ ಬಂದು ಹೇಳ್ತದೆ, ಅಮ್ಮ ನೀನು ಸತ್ತೋಯ್ತೀಯ ಅಂತ ಕ್ಯಾನ್ಸರ್ಗೆ ಹೇಳ್ಬೇಕು, ಶರೀರ ಸತ್ತೋಗುತ್ತೆ, ಆತ್ಮ ಸಾಯಲ್ಲ. ಏಡ್ಸ್ ಬಂದು ಹೇಳುತ್ತೆ ನಿನಗೆ ಸಾಯಿಸ್ತೀನಿ ಅಂತ, ನೀನು ಹೇಳ್ಬೇಕು, ಮಣ್ಣೇ ಮಣ್ಣಿಗೋಯ್ತೀಯ ನೀನು, ನೋ ಯೂಸ್. ಆತ್ಮ ಪರಲೋಕಕ್ಕೆ ಹೋಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ರೋಗ ಬಂತ ಭಯ ಪಡಬೇಡ್ರಿ, ಸಮಸ್ಯೆ ಬಂತ ಭಯ ಪಡಬೇಡ್ರಿ. ಯೇಸು ಹೇಳ್ತಾನೆ, ನನ್ನಲ್ಲಿ ಸೇರ್ಕೊಂಡಿದ್ದೀರಾ, ನೀವೆಲ್ಲ ಜೀವಿಸೋದು, ನಿಮ್ಮಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಲೋಕದಲ್ಲಿ ಕಷ್ಟಗಳು ಉಂಟು, ಅದನ್ನು ನಾನು ಜಯಿಸಿದ್ದೀನಿ ಅಂದ್ರೆ ನೀವು ಜಯಿಸ್ತೀರಾ. ನಾನು ಜಯಿಸಿದ್ದೀನಿ ಅಂದ ಮೇಲೆ ನಾನು ನಿಮ್ಮಲ್ಲಿದ್ರೆ ನೀವು ಜಯಿಸ್ತೀರಾ. ರೋಗನ ನಾನು ಜಯಿಸಿದ್ದೀನಿ, ನನ್ನಲ್ಲಿ ನೀವಿದ್ರೆ ನೀವು ಜಯಿಸ್ತೀರಾ. ದೆವ್ವನ ನಾನು ಜಯಿಸಿದ್ದೀನಿ, ನನ್ನಲ್ಲಿ ನೀವಿದ್ರೆ ದೆವ್ವನ ಜಯಿಸ್ತೀರಾ. ಹಲ್ಲೆಲೂಯ. ಅದಕ್ಕೆ ಪೌಲ್ ಹೇಳ್ತಾನೆ, ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನು. 10ನೇ ವಚನ, ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು. ಒಂದು ಹಲ್ಲೆಲೂಯ ಹೇಳ್ರಿ. ಮರಣ, ನೀನ್ ನನ್ನನ್ನು ಆಳಲ್ಲ. ನಾವು ಹೇಳ್ತೀವಿ, ಮರಣ ನಿನ್ನನ್ನು ಆಳಿಸ್ತಾ ಇದೆಯಾ ಅಂತ. ಮರಣ ಬಂದು ನಿಂತು ನೀವು ಹೇಳಬೇಕು, ನಿನಗೆ ಅಧಿಕಾರ ನನ್ನ ಮೇಲಿಲ್ಲ, ನೀನು ಆಳೋದೂ ಇಲ್ಲ ನನ್ನ. ಹಲ್ಲೆಲೂಯ. ಮರಣಕ್ಕೆ ಸವಾಲು ಕೊಟ್ಟಿದ್ದು ಫಸ್ಟ್ ಯಾರು? ಮರಣವೇ, ಎಲ್ಲಿ ನಿಂದು ತುಂಬ ಹಾರಾಡ್ತಾ ಇದ್ದಲ್ಲ, ಎಲ್ಲೋಗಿದ್ದೀಯಾ ಈಗ? ಯುದ್ಧಕ್ಕೆ ಮುಂಚೆ ಯೇಸು ಹೇಳಲಿಲ್ಲ, ಅವನು ತುಳಿದ ಮೇಲೆ ಹೇಳ್ತಾನೆ, ಎಲ್ಲಿದ್ದೀಯಪ್ಪ ನೀನು? ತುಂಬ ದಿನ ಆಗೋಯ್ತು, ಅಡ್ರೆಸ್ಗಿಲ್ವಲ್ಲ. ಹಲ್ಲೆಲೂಯ. ಮರಣಕ್ಕೆ ಆವಾಜ್ ಕೊಟ್ಟಿದ್ದು, ಚಾಲೆಂಜ್ ಕೊಟ್ಟಿದ್ದು ಯೇಸು ಒಬ್ಬನೇ. ಒಂದು ಹಲ್ಲೆಲೂಯ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮರಣವು ಇನ್ನು ಆತನನ್ನ ಆಳುವುದಿಲ್ಲ ಎಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು. ಒಂದು ಜೋರಾಗಿ ಏನ್ ಬರ್ಲಿ, ಜೋರಾಗಿ ಏನ್ ಬರ್ಲಿ. ಯಾವಾಗ ಸತ್ತಿದ ಯೇಸು? ಅಪ್ಪನಿಗೋಸ್ಕರ, ಅಮ್ಮನಿಗೋಸ್ಕರ, ಎಲ್ಲರಿಗೋಸ್ಕರ ಸತ್ತಿಲ್ರಿ. ಇಡೀ ಮಾನವ ಕುಲದ ಪಾಪಕ್ಕೋಸ್ಕರ ಒಂದೇ ಸಾರಿ ಸತ್ತಂತೆ. ಹಾಗಾದ್ರೆ ವಿಶ್ವಾಸಿಯ ಯೇಸುಗೆ ಸೇರಕ್ಕೆ ಬಂದಂತ ನೀನು ದೀಕ್ಷಾಸ್ಥಾನ ತಗೊಳ್ಳುವಾಗ ನಿನ್ನ ಕರ್ಮಗಳಿಗೆ ನೀನು ಸತ್ರೆ, ಅವನು ಹೇಳ್ತಾನೆ ತಿರ್ಗಾ ಮರಣ ಬರಲ್ಲ. ಹಲ್ಲೆಲೂಯ. ಮರಣ ಬರಲ್ರಿ.
ಮರಣ ಬಂದರೂ ನೀವು ಭಯ ಪಡಬಾರ್ದು. ಕ್ರಿಸ್ತನಲ್ಲಿ ಸತ್ತವನು ಬದುಕಿ ಬರ್ತಾನಂತೆ. ಬದುಕುತ್ತಾ ಇರೋವನು ಸಾಯಲ್ಲ, ಸತ್ತವನು ಕ್ರಿಸ್ತನ ಶಬ್ದ ಕೇಳುವಾಗ ಎದ್ದೇಳ್ತಾನೆ. ಆಮೆನ್. ಅದಕ್ಕೆ 11 ವಚನ ಏನು ಹೇಳ್ತದೆ? ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು. ಗಂಗಮ್ಮ ಅವ್ರಿಗೆ ನಾವು ಕ್ಲಾಪ್ಸ್ ಹಾಕ್ಬೇಕು. ಪಾಪ ಸ್ವಲ್ಪ ತಿಂಗಳಿಂದ ಬಿದ್ದು ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಆದರೆ ತಾಯಿ ಫೋನ್ ಮಾಡುವಾಗೆಲ್ಲ ಅಳೋರು, ನಾನು ಚರ್ಚಿಗೆ ಬರಬೇಕು, ನಾನು ಚರ್ಚಿಗೆ ಬರಬೇಕು. ನಾನಂದರೆ ರೋನಿ ಒಬ್ಬರೇ ಎತ್ಕೊಂಡ್ಬಂದ್ಬಿಡ್ತಾರೆ ಬಾಮ್ಮ ಅಂದು. ಇಲ್ಲ ನನಗೆ ಬರಲ್ಲ ಅಂತ. ರೋನಿ ಬೇಡ, 4 ಜನ ಕಳಿಸ್ತೀನಿ ಬನ್ನಿರಿ, ನೀವು ಸುಮ್ಮನೆ ಚೇರಲ್ಲಿ ಕೂತ್ಕೊಡ್ರಿ ಎತ್ಕೊಂಡ್ಬರ್ತಾರೆ. ಇಲ್ಲ ನಾನು ಬರಲ್ಲ, ನನಗೆ ದೇವರು ಆ ಬಲ ಕೊಡ್ಬೇಕು, ನಾನು ಬರಬೇಕು. ಇವಾಗ ಎಲ್ಲವರು ಅವರು ಮನೆಯಲ್ಲವರ ಇಲ್ಲವ್ರ? ಚೆನ್ನಾಗಿ ಕೈ ಕಾಲಿರೋರೇ ಬರಲ್ಲ ಇವಾಗ. ಪಾಪ ಬಿದ್ದು ರೆಡಿಯಾಗಿ ತಿರ್ಗಾ ಬಂದವ್ರೆ ಅಂದರೆ ಆ ಬ್ಲೆಸ್ಸಿಂಗ್ ನಾನು ಕೊಡಲ್ರಿ, ನನ್ನ ದೇವ್ರು ಕೊಡ್ತೀನಿ. ಯಾಕೆ ನಾನು ಹೇಳಿದೆ ಅಂದರೆ ಅವ್ರು ಹತ್ತುವಾಗ ನಾನು ನೋಡಿದೆ, ಆಗದೆ ಹೋದ್ರು ಕಷ್ಟಪಟ್ಟು ಹತ್ತುತ್ತಾರಲ್ಲ. ಇದು ಅಣ್ಣಮ್ಮನ ಬೆಟ್ಟ ಅಲ್ರಿ, ಏಸಪ್ಪನ ಬೆಟ್ಟ. ಅಣ್ಣಮ್ಮನ ಬೆಟ್ಟ ಹತ್ತಿರೋರೆಲ್ಲ ಅಲ್ಲೇ ಮುಗಿಸ್ಕೊಂಡ್ಬಿಡ್ತಾರೆ. ಈ ಬೆಟ್ಟ ಹತ್ತಿದ್ರೆ ಅವನು ಜೀವಂತವಾಗಿರ್ತಾನೆ. ಹಲ್ಲೆಲೂಯಾ. ಬೈಬಲ್ ಅದೇ ಹೇಳ್ತದ್ರಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ತಿಳ್ಕೊಳ್ರಿ. ನಾವು ಯಾರಿಗಾಗಿ ಜೀವಿಸ್ತಾ ಇದೀವಂತೆ? ಯೇಸು. ನಿನ್ನ ಉಸಿರು ಪ್ರತಿದಿನ ಯೇಸು ಅಂತ ಕೂಗಬೇಕು. ಕೂಗುವಾಗ ನಿನ್ನ ಯಾವತ್ತು ಯೇಸು ಬಿಟ್ಟು ಹೋಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ವಚನ ಹೇಳ್ತದೆ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 40ನಲ್ಲಿ. ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳ್ತಾನೆ ಮಾರ್ತಾ ಮರಿಯಳಿಗೆ, ಆಕೆಗೆ ನೀನು ಯೇಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ? ಅವರಿಬ್ಬರಿಗೂ ಕಾನ್ಫಿಡೆನ್ಸೇ ಇರಲಿಲ್ಲ ಮಾರ್ತಾ ಮರಿಯಳಿಗೆ. ನೋಡ್ರಿ, ಒಂದು ಒಳ್ಳೆ ಕಮ್ಯುನಿಕೇಶನ್ ಫ್ಯಾಮಿಲಿ ಅದು. ಅನೇಕ ಬಾರಿ ಯೇಸು ಆ ಮನೆಗೆ ಹೋಗಿ ಬರ್ತಾ ಇದ್ದ. ಅಚಾನಕ್ಕಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಆ ಮನೆಯಲ್ಲಿ ಒಂದು ಸಾವು. ಆ ಸಾವು ಆಯ್ತು ಅಂತ ಗೊತ್ತಾಗಿದ್ದ ಕೂಡಲೇ ಇಡೀ ಊರೇ ಮಾತಾಡ್ತಾ ಇದೆ. ಸಂತೈಸೋ ಜಾಗದಲ್ಲಿ ಸಂತೈಸ್ತಾ ಇಲ್ಲ, ಚುಚ್ಚಿ 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 ಮಾತಾಡ್ತಾವ್ರೆ. ಏನಂತ? ಯೇಸು ಅಂತಿದ್ದ, ಇವ್ರ ಮನೆಗೆ ಬರ್ತಾ ಇದ್ದ, ಮಿರಾಕಲ್ಗಳು ಮಾಡಿದ್ದ, ಅನೇಕ ಜನರನ್ನು ಎಬ್ಬಿಸಿದ್ದ, ರೋಗಗಳನ್ನ ವಾಸಿ ಮಾಡಿದ್ದ, ಇವ್ರ ಮನೇಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದ. ಇಷ್ಟು ಒಳ್ಳೆ ಐಕ್ಯತೆ ಇದ್ದಾಗ ಇವ್ರ ಮನೇಲಿ ಸಾವಾಗಿದೆ. ಈ ಟೈಮಲ್ಲಿ ಯೇಸು ಇಲ್ಲ. ಆ ಮಾತು ಆ ಮನೆಯವ್ರಿಗೆ ಸಂತೈಸಿಲ್ಲ, ನೋವು ಮೇಲೆ ನೋವು ಮಾಡ್ತು. ಈ ಅಳಿಸ್ತಾ ಇದ್ದಾರೆ. ನಿಮ್ಮ ಮನೇಲೆ ಬಂದು ಎಷ್ಟೋ ಜನಕ್ಕೆ ಬಿಡುಗಡೆ ಕೊಟ್ಟನಲ್ಲ, ಕೂಟುಗಳಿಟ್ಟಿರಲ್ಲ, ಪ್ರಾರ್ಥನೆಗಳಿಟ್ಟಿರಲ್ಲ, ಅನೇಕ ಹಳ್ಳಿಗಳಿಗೆ ಕರ್ಕೊಂಡು ಹೋದ್ರಲ್ಲ, ಯೇಸು 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 ಅಂತ ಜನಗಳ ಮಧ್ಯೆ ಮಾತಾಡ್ತಾ ಇದ್ರಲ್ಲ, ಆ ಯೇಸು ಎಲ್ಲಿ? ಮಾರ್ತಾ ಮರಿಯಳು ಮೊದಲೇ ತಮ್ಮನ್ನ ಕಳ್ಕೊಂಡು ದುಃಖದಲ್ಲವ್ರೆ. ಆ ನೋವಲ್ಲಿ ಇನ್ನೂ ನೋವು. ದೇವರ ವಾಕ್ಯ ಹೇಳ್ತದೆ, ಬೇಕು ಅಂತಾನೆ ಯೇಸು ಲೇಟ್ ಮಾಡ್ದಂತ. ಆರ್ಕೊಂಬಂದು ಬಿಡುಗಡೆ ಕೊಡ್ಲಿಲ್ರಿ. ಬೈಬಲ್ ಹೇಳ್ತದೆ, ಸಾಯ್ಲಿ, ಜನ ಮಾತಾಡ್ಲಿ. ಮಾತಾಡುವಾಗ ನೀವು ತಿಳ್ಕೊಳ್ಬೇಕು, ಮಾತಾಡೋರು ನಿಮ್ಮ ಮುಂದೆ ಬರ್ತಾವ್ರೆ, ಹಿಂದ್ಗಡೆ ಮಹಿಮೆ ಬರ್ತಾ ಇದೆ ಅಂತ. ನಿಮ್ಮ ಜೊತೆ ಯಾರು, ನಿಮ್ಮ ಬಗ್ಗೆ ಯಾರು ಮಾತಾಡಿಲ್ಲ ಅಂದ್ರೆ ನೀವು ವೇಸ್ಟ್ ಬಾಡಿಗಳು. ನಿಜ ರೀ. ನಿಮ್ಮ ಬಗ್ಗೆ ಮಾತಾಡ್ತಾವ್ರೆ ಅಂದ್ರೆ ನೀವು ಬೆಲೆ ಬಾಳೋರು. ಹಂಗನ್ಬಿಟ್ಟು ನೀವು ಯಾವ್ದಾವ್ದೋ ಕೆಲಸ ಮಾಡ್ಕೊಂಡು ಏನೇನೋ ಮಾತಾಡಿದ್ರೆ, ಓ ದೇವ್ರಿಗೋಸ್ಕರ ದೇವ್ರಿಗೋಸ್ಕರ, ದೇವ್ರು ಒಪ್ಪಬೇಕು, ಶೀಲ್ ಅಲ್ಲಿ ಹೊಡಿಬೇಕು, ನಾನು ಹೊಡಿಯೋದಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ನನ್ನ ನಿಮಿತ್ತ, ನನ್ನ ನಿಮಿತ್ತ. ನಿಮ್ಮ ಏರಿಯಲ್ಲಿ ಅವಮಾನ, ಕಲ್ ತಗೊಂಡು ಹೊಡಿಯೋದು, ಅವಮಾನ ಮಾಡೋದು, ಚಾಲೆಂಜ್ ಬೀಳೋದು ನಿಮಗೆ, ಅಂಥದೆಲ್ಲ ನೀವೇನು ಮಾಡಬೇಕು? ಸ್ವೀಕಾರ ಮಾಡಿಕೊಂಡು ಹಗಲು ರಾತ್ರಿ ಮೊರೆ ಇಟ್ಟು ನೋಡ್ರಿ. ಆ ದಿನ ಬರುವಾಗ ದೇವ್ರು ನಿಮ್ಗೆ ನಾಚಿಕೆ ಪಡಿಸಲ್ಲ, ನಿಮ್ಮ ಕೊಂಬನ ಮೇಲಕ್ಕೆ ತರ್ತಾರೆ.
ಎಲ್ಲಿ ನಿಮ್ಮ ದೇವರಂತ ಜನ ಬಂದು ಕೇಳ್ತಾರ, ಆ ಕೇಳೋರಿಗೆ ದೇವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಮಾರ್ತಾ ಮರಿಯಳಿಗೆ ಯೇಸು ಏನು ಹೇಳ್ತಾ ಇದ್ದಾನೆ ಅಂದರೆ, ನೀವು ನಂಬಿದ್ರೆ ದೇವರ ಮಹಿಮೆನ ಕಾಣ್ತಿ ಅಂತ ನಾನು ಹೇಳಲಿಲ್ವಾ? ಹಾಗಾದ್ರೆ ಈ ಮಾತು ಅವರ ವೀಕ್ನೆಸ್ ಅನ್ನು ದೇವ್ರು ತೋರಿಸುತ್ತೆ, ದೇವ್ರ ವಾಕ್ಯ ತೋರಿಸುತ್ತೆ. ಜನ ಚುಚ್ಚಿದ್ರು, ಅವಮಾನ ಮಾಡಿದ್ರು, ನಿಂದಿಸಿದ್ರು, ಗಲಾಟೆ ಮಾಡಿದ್ರು. ಆ ದುಃಖದಲ್ಲಿ ಇವರಿಗೆ ದುಃಖ ತಡೆಯಕ್ಕಾಗ್ತಾ ಇಲ್ಲ. ಆಲ್ರೆಡಿ ಸಮಾಧಿ ಮುಗಿದೋಗಿದೆ. ಮುಗಿದ ಎಷ್ಟು ದಿನ ಆಗಿದೆ? 4ನೇ ದಿನ ಯೇಸು ಮಾರ್ತಾ ಮರಿಯಳು ಹತ್ಕೊಂಡು ಯೇಸು ಮುಂದೆ ಬಂದು ನಿಂತಾಗ ಅವ್ರು ಹೇಳೋದು ಒಂದೇ ಮಾತು, ಏನಯ್ಯ ಸತ್ತು 3 ದಿನ ಆಯ್ತು, 4ನೇ ದಿನ ಆಲ್ರೆಡಿ ನಾರ್ತಾ ಇದೆ ಅಣ್ಣ. ಸಾಯಕ್ಕೆ ಮುಂಚೆ ಅವನ ಡಾಕ್ಟ್ರು, ಅವನ ಇಂಜಿನಿಯರ್, ಅವನ ಪಾಸ್ಟರ್, ಅವನ ರೆವರೆಂಟ್, ಅವನೇನೇನೋ ಒಂದು ಡಿಸಿಗ್ನೇಷನ್, ಅವನು ಒಂದು ನೇಮ್ ಫಲಕಗಳನ್ನ ಹಾಕೊಂಡಿರ್ತಾನೆ. ಸತ್ತ ಮೇಲೆ ಅವನು ಯಾರೇ ಆಗಿದ್ರು ಅವನ್ನ ಈ ಹಣ ಯಾವಾಗ ತೆಗಿತೀರಾ ಅಂತಾರೆ, ಡಾಕ್ಟ್ರನ್ನ ಯಾವಾಗ ತೆಗಿತೀರಾ ಅಂತಾರ, ಫಾದರ್ನ ಯಾವಾಗ ತೆಗಿತೀರಿ ಅಂತಾರ. ಇದ್ದಾಗ ಫಾದರ್, ಸತ್ತ ಮೇಲೆ ಅವನು ಏನ. ಆದ್ರೆ ಇವ್ರು ಹೇಳ್ತಾರೆ ಸತ್ತು ನಾರ್ತಾ ಇದೆ. ಪ್ರಿಯ ಸಹೋದರಿ, ನಿನಗೆ ಜೀವ ಕೊಡಕ್ಕೆ ಯೇಸು ಬಂದಿದ್ದು, ನಿನಗೆ ಜೀವ ಕೊಡಕ್ಕೆ ಯೇಸು ಬಂದಿದ್ದು. ಜೀವ ಇಲ್ಲದೆ ಜೀವಿಸ್ತಾ ಇದೆಯಲ್ಲ. ಪೌಲ್ ಹೇಳ್ತಾನೆ, ಒಂದು ಕಾಲದಲ್ಲಿ ಜೀವ ಇರಲಿಲ್ಲ, ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ನಿಜವಾದ ಜೀವ ನನಗೆ ಬಂತು. ಅದಕ್ಕೆ ಮುಂಚೆ ಬದುಕಿದ್ದೆ ನಿಮ್ಮ ಮುಂದೆ, ಎದುರಿಸ್ತಾ ಇದ್ದೆ ನಿಮ್ಮನ್ನ, ನೋಯಿಸ್ತಾ ಇದ್ದೆ ನಿಮ್ಮನ್ನ, ಅದು ನನಗೆ ಜೀವ ಅಲ್ಲ. ನಿಜವಾದ ಜೀವ ಕ್ರಿಸ್ತನಲ್ಲಿ ಬಂದಲ್ಲ, ಅದು ಕಂಡುಕೊಂಡೆ ಅಂತ. ಅದಕ್ಕೆ ಅವನು ಕೊಡ್ತಾನೆ ಸ್ಟೇಟ್ಮೆಂಟು, ಜೀವಿಸುವವನು ನಾನಲ್ಲ, ನಾನು ಕ್ರಿಸ್ತನಲ್ಲಿ ಸೇರಿಕೊಂಡ ನಿಮಿತ್ತವಾಗಿ ಈಗ ನನ್ನಲ್ಲಿ ಯಾರಿದ್ದಾರೆ ಅಂದ್ರೆ ಯೇಸು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನು ಸತ್ತೋಗಿದ್ರು ಅವನ ಸಮಾಧಿಯ ಬಳಿಗೆ ಹೋಗಿ ಆ ಬಂಡೆಯನ್ನು ತೆಗೆದು ಯೇಸು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ ಕಣ್ಣೀರು ಬಿಟ್ಟ. ಅದರ ಅರ್ಥ ಏನು ಗೊತ್ತಾ? ಒಂದು ಮನೆಯವರು ಇಕ್ಕಟ್ಟಲ್ಲಿ ಸಂಕಟದಲ್ಲಿದ್ದಾರೆ ಅಂದ್ರೆ ವಿಶ್ವಾಸಿಯೇ. ನಿನ್ನ ಯೇಸು ಸಂತೋಷ ಪಡುವ ದೇವರಲ್ಲ, ಅಳುವಾಗ ನಿನ್ನ ಜೊತೆ ಅಳ್ತಾನೆ. ನೋವನ್ನು ಬಯಸುವಾಗ ಅವನು ನೋವನ್ನು ಅನುಭವಿಸ್ತಾನೆ. ಎಲ್ಲ ಆದ ಮೇಲೆ ನೀನು ಸಾಯುವಾಗಲೂ ನಂಬಿಗಸ್ತನಾಗಿರು, ನೀನು ಎದ್ದು ಬರ್ತೀಯ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಅವನು ನಿಂತು ನೋಡುವಾಗ ಯಾರೆಲ್ಲ ಒಳಗೆ ಹೋಗಿ ಮಲಗಿದ್ರು ಅವರೆಲ್ಲ ರೆಡಿ ಆಗಿದ್ದಂತೆ ಶೂಟು ಬಿಟ್ಟು ಹಾಕೊಂಡು, ಶೂಟು ಬಿಟ್ಟು ಹಾಕೊಂಡು ಮಲಗಿರೋದು. ಯಾಕಂದ್ರೆ ಸತ್ತಾಗ ನಾವು ಅವನಿಗೇನು ಆಸೆನೋ ಆ ರೇಷ್ಮೆ ಸೀರೆ ಉಡಿಸ್ತೀವಿ, ವೈಟ್ ಬಟ್ಟೆ ಹಾಕ್ತೀವಿ, ಶೂಟ್ ಹಾಕ್ತೀವಿ. ಎಷ್ಟೋ ಹೆಣ್ಮಕ್ಳು ಮದುವೆಗೆ ಆ ಗೌನ್ಗೆ ಹೊಲ್ಸ್ಕೊಂಡಿರ್ತಾರಲ್ಲ, ಏನದು ಟ್ಯಾಕ್ಸಿನ ಮ್ಯಾಕ್ಸಿ, ಚೆನ್ನಾಗಿದ್ದಾಗ ಟ್ಯಾಕ್ಸಿಲಿ ತಿರುಗಿರ್ತಾರೆ, ಮದುವೆ ಆಗುವಾಗ ಮ್ಯಾಕ್ಸಿ ಹಾಕ್ಕೊಂಡಿರ್ತಾರೆ. ತಪ್ಪು ತಿಳಿಬೇಡಿ ಪಾಪ, ಆ ಮ್ಯಾಕ್ಸಿಗೆ ಒಂದು ಗೌರವ ಇದೆ. ಆದರೆ ಏನಮ್ಮ ಈಗ ನಿನ್ನ ಮದುವೆಗೆ ಯಾವ ಡ್ರೆಸ್ ಬೇಕಮ್ಮ, ನನಗೆ ಮ್ಯಾಕ್ಸಿನೇ ಬೇಕು ಅಂತಾರೆ ಹುಡುಗಿರು. ಏನಕ್ಕೆ ಹಾಕ್ಕೊಂತೀಯಮ್ಮ, ಅದಕ್ಕೆ ಏನು ಗೊತ್ತಿರಲ್ಲ, ಒಟ್ಟು ಮ್ಯಾಕ್ಸಿ ಬೇಕು ಅಂತ. ದೇವ್ರಿಗೆ ವಾಕ್ಯ ಹೇಳ್ತದೆ ಪ್ರಿಯ ದೇವ ಜನರೇ, ಕ್ರಿಸ್ತನಲ್ಲಿ ಸತ್ತವನು, ಕ್ರಿಸ್ತನಲ್ಲಿ ಪಾಪದ ಪಾಲಿಗೆ ಸತ್ತವನು, ಅವನು ಎದ್ದು ಬಂದ ಹಾಗೆ ಇವನು ಎದ್ದು ಬರ್ತಾನೆ. ಲಾಜರ್ ಸತ್ತೋಗಿದ್ದಾನೆ, ಇಡೀ ಊರು ಯೇಸುವಿಂದ ನಿಂತ್ಕೊಂಡಿದೆ, ಮಾರ್ತಾ ಮರಿಯಳು ನಿಂತ್ಕೊಂಡಿದ್ದಾರೆ, ಸಮಾಧಿಯ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಒಳಗೆ ಲಾಜರು ಒಳಗಿಂದ ಹೊರಗೆ ಬರಬೇಕು, ಅದನ್ನು ಎಲ್ಲ ಜನ ನೋಡಬೇಕು. ಹಿಂದ್ಗಡೆ ಬಾಗಿಲಿಂದ ಕರ್ಕೊಂಬಂದ್ರೆ ಇವರು ಸತ್ತಿರಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದ, ಎದ್ದು ಬಂದ ಅಂತಾರೆ. ಅದು ದೇವರು ಮಾಡೋದಲ್ಲ, ದೇವ್ರ ಮಹಿಮೆಗೆ ಅಂತ. ಅವನು ದೇವ್ರ ಮಹಿಮೆಗಾಗಿ ಏನೆಲ್ಲ ಮಾಡಿದ್ನೋ ಅವನಿಗಾಗಿ ಜೀವಿಸುವಂಥವ್ರ ಮೂಲಕ ದೇವರ ಮಹಿಮೆ ಹೊಂದುವಾಗನೇ ಯೇಸು ಪರಿಶುದ್ಧಾತ್ಮನ ಮೂಲಕವಾಗಿ ಅವನು ಮಾಡೋನಾಗಿದ್ದಾನೆ. ಹಿಂದೆ ಮಾರ್ತಾ ಮರಿಯಳು, ಅವರಿಂದ ಇಡೀ ಊರು, ಯೇಸು ನೋಡ್ತಾ ಇದ್ದಾನೆ. ಸಮಾಧಿ ಖಾಲಿ ಆಗ್ತಾ, ಸಮಾಧಿ ಡೋರ್ ಓಪನ್ ಆಗಿದೆ, ನೋಡ್ತಾನೆ. ಲಾಜರ್ ಜೊತೆ ಸುಮಾರು ಜನ ಎದ್ದು ನಿಂತು ಬಿಟ್ಟವ್ರೆ, ನನ್ನ ಕರಿತಾನೆ ನನ್ನ ಕರಿತಾನೆ ಅಂತ.
ಒಂದು ವೇಳೆ ಒಳಗಡೆಯಿಂದ ಹೊರಗೆ ಬನ್ನಿ ಅಂದಿದ್ರೆ ಎಲ್ಲ ಬಂದ್ಬಿಟ್ಟಿರೋರು. ಅದಕ್ಕೆ ಯೇಸು ಹೆಸರು ಮೆನ್ಷನ್ ಮಾಡ್ತಾನೆ, ಲಾಜರೇ, ಸತ್ತು ಹೋದ ಲಾಜರೇ ಬಾ ಹೊರಗಡೆ. ಆ ಧಿಕ್ಕಾರವುಳ್ಳ ನಾಮದಲ್ಲಿ ಅವನು ಒಂದು ಹೇಳುವಾಗ ಸತ್ತು ಹೋದವನಿಗೆ ಜೀವ ಬಂದ್ಬಿಡ್ತಾನೆ. ಹಲ್ಲೆಲೂಯ. ಕಡೆಯದಾಗಿ ಇನ್ನೊಂದು ವಚನ ಓದಿ ನಾನು ಮುಗಿಸೋಕೆ ಇಷ್ಟಪಡ್ತೇನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲ್ ಬರೀತಾನೆ, ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಒಂದು ಹಲ್ಲೆಲೂಯ ಹೇಳ್ರಿ. ನಾವೆಲ್ಲ ಎದ್ದಿದ್ದೀವ, ಸತ್ತೋಗಿದ್ದೀವ? ನಂಬಿರ ನೀವೆಲ್ಲ ಎದ್ದಿದ್ದೀರ. ಬೀಡಿ ಹೊಡಿತಾ ಇದ್ದವನ್ನ ನೋಡಿ ಬೀಡಿ ಅಂತದೆ, ಅಯ್ಯೋ ಒಂದೊಂದು ಪ್ಯಾಕೆಟ್ ಹೊಡಿತಾ ಇದ್ದಲ್ಲೋ, ಈಗ ಬಿಟ್ಟು ಬಿಟ್ಟಲ್ಲೋ ಅಂತದ. ಅವಾಗ ನೀವು ಹೇಳಬೇಕು, ಮುಂಚೆ ನಾನು ಸತ್ತೋಗಿದ್ದೆ ನಿನ್ನಲ್ಲಿ, ಈಗ ಎದ್ದು ಬಂದಿದ್ದೀನಿ. ಸಾರಾಯಿ ಕೂಡ ನೋಡಿ ಹೇಳ್ತದೆ, ಸಾರಾಯಿ ಅಂಗಡಿ ಇವನು ನಂದು ಹಳೇ ಗಿರಾಕಿ ಬರ್ತಾ ಇಲ್ವಲ್ಲ ಈಗ ಅಂತ. ನೀವು ಹೇಳಬೇಕು, ನಾನು ಅವಾಗ ಸತ್ತೋಗಿದ್ದೆ, ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೀನಿ. ಮಾಟ ಮಂತ್ರ ಮಾಡಿಸೋರು ತುಂಬ ಜನ ಇರ್ತಾರೆ, ಅವ್ರಂತಾರೆ, ಅಯ್ಯೋ ಆ ಸ್ವಾಮಿ ಹತ್ರ ಹೋಗಿ ಮಾಡಿಸ್ಕೊಂಡು ಬರ್ತಾ ಇದ್ನಲ್ಲ, ಈಗ ಹೋಗಂಗಿಲ್ವಲ್ಲ. ನೀವು ಹೇಳಬೇಕು, ಅವಾಗ ಸತ್ತಿದ್ದೆ, ಈಗ ಎದ್ದು ಬಂದಿದ್ದೀನಿ. ಅದಕ್ಕೆ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ಇವತ್ತು ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ಎಷ್ಟೋ ಗಂಡಂದಿರಿಗೆ ಹೆಂಡತಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಕುಡಿಯೋದು ಬಿಡಲಿ ದೇವ್ರೆ, ಕುಡಿಯೋದು ಬಿಡಲಿ ದೇವ್ರೆ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ನಂಬಿಕೆ ಪ್ರಾರ್ಥನೆ ದೇವ್ರು ಚೇಂಜ್ ಮಾಡ್ತಾರೆ. ನಿಮ್ಮ ಕಣ್ಣೀರು ಪ್ರಾರ್ಥನೆ ಇದೆಯಲ್ಲ, ನಿಮ್ಮ ಗಂಡ ಎಷ್ಟೇ ಮೈಲಿ ಓಡೋಗ್ಲಿ ಅವನ್ನ ವಾಪಸ್ ಹೇಳ್ಕೊಂಬರ್ತಾರೆ ದೇವ್ರು. ಆ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಇದ್ರೆ ಯಾವುದೇ ಚಟ ಇರಲಿ ರೀ, ಅವನ ಚಟ್ಟ ಹತ್ತಕ್ಕೆ ಮುಂಚೆ ದೇವ್ರು ಬಿಡಿಸ್ಬಿಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹೆಂಗ್ ಬಿಡಿಸ್ತಾನೆ ಅಂದ್ರೆ ಪರಾಕ್ರಮದಿಂದ. ಪರಾಕ್ರಮದಿಂದ ಲಾಜರೇ ಬಾ. ಆ ಪರಾಕ್ರಮನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎದ್ದು ಬಂದ ಮೇಲೆ ಸತ್ತಾಗಿದ್ರಲ್ಲ ಜನ, ಅದಕ್ಕೆ 10ರಷ್ಟು ಜನ ಬಂದ್ರಂತೆ. ಒಂದು ಅಲ್ಲೇಲು ಹೇಳಿ, ಸತ್ತಾಗಿ ಹೆಣ ನೋಡಕ್ ಬಂದಿದ್ರಲ್ಲ ಜನ, ಬದುಕಿದಾಗ ಅದಕ್ಕೆ 10ರಷ್ಟು ಹಳ್ಳಿ ಜನ ಬಂದ್ರಂತೆ. ಆಗ ಅರ್ಥ ಏನು ಗೊತ್ತಾ? ಒಬ್ಬ ಲಾಜರಿಂದ ಊರೇ ಯೇಸುನ ಅಂಗೀಕರಿಸ್ಕೊಳ್ತಂತೆ. ಊರೇ ಯೇಸುನ ಅಂಗೀಕರಿಸ್ಕೊಂಡಾಗ ನೀವು ಸ್ವಲ್ಪ ಯೋಚನೆ ಮಾಡ್ರಿ, ಎಷ್ಟು ಪಾಪ ಮಾಡೋನು, ಕುಡಿಯೋನು, ಸಿಗರೇಟ್ ಹೊಡಿಯೋನು, ಹೆಂಡತಿಗೆ ರಬ ಅಂತ ಹೊಡಿತಾ ಇದ್ದವನು, ಮಕ್ಕಳನ್ನ ನೋಡ್ಕೊಂಡೇ ಇರೋನು, ಕುಟುಂಬದ ಭಾರ ಇಲ್ಲದೆ ಇರೋನು, ಈ ಒಂದು ಮಿರಕಲ್ ನೋಡಿದ ತಕ್ಷಣ ಅವನ ಲೈಫೇ ಚೇಂಜ್ ಆಗ. ಹಂಗ ದೇವರ ವಾಕ್ಯ ಹೇಳ್ತದೆ, ದೇವರ ಮನೇನ ಅಂದ್ರೆ ರಾಜ್ಯವನ್ನ, ಆ ರಾಜ್ಯ ಆಲಯದ ಬೆಟ್ಟವನ್ನ ಯಾರು ಹತ್ತಬೇಕೋ ಅವ್ರನ್ನ ದೇವ್ರು ಸೆಲೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಪ್ರಿಯ ಸಹೋದರಿಯೇ, ಪೌಲ್ ಹೇಳ್ತಾನೆ, ಜೀವದಿಂದ ಎದ್ದು ಹೊಸಬರಾಗಿ ನೀವು ನಡ್ಕೊಳ್ರಿ. ನೋಡ್ರಿ, ಎಸೆಕಲ್ಗೆ ಒಂದು ದೇವ್ರು ಮಾತಾಡ್ತಾರೆ, ಎಸೆಕಲ್ ನೀನೇನು ಮಾಡು, ಈ ಭೂಮಿನ ನೋಡು, ಈ ಭೂಮಿಲಿ ಏನು ಕಾಣ್ತಾ ಇದೆ? ರಣಭೂಮಿಯಲ್ಲಿ, ಯುದ್ಧ ಆಡಲ್ಪಟ್ಟ ಭೂಮಿಯಲ್ಲಿ ಮೂಳೆಗಳ ರಾಶಿ. ಮೂಳೆಗಳು ಅಂದ್ರೆ ಏನು? ಸ್ಕೆಲಿಟನ್. ಎಲ್ಲ ಸತ್ತೋದವರ ಅಸ್ಥಿ ಪಂಜರಗಳು. ಎಲ್ಲ ಸತ್ತೋದವರೇನು ಲೈನಾಗಿ ಬಲ್ಗಿ ಸತ್ತೋಗಿ ಅಂತ ಹೇಳಿಲ್ಲ. ಯಾರ್ಯಾರ್ದು ಎಲ್ಲೆಲ್ಲಿ ಬಿದ್ದೋಗೈತೆ ಗೊತ್ತಿಲ್ಲ. ಇವನ್ ತಲೆ ಎಲ್ಲಿ ಬಿದ್ದೋಯ್ತು, ಕೈ ಎಲ್ಲಿ ಬಿದ್ದೋಯ್ತು, ಕಾಲೆಲ್ಲಿ ಬಿದ್ದೋಯ್ತು, ಎಲ್ಲ ಮೂಳೆಗಳೇ ಕಾಣ್ತಾ ಇರೋದು. ಈ ಪ್ರವಾದಿಗೆ ದೇವ್ರ ಕರೆದು ಹೇಳ್ತಾ ಇದ್ದಾನೆ, ನಿಂತ್ಕೊಂಡು ನೋಡು, ಏನ್ ಕಾಣ್ತಾ ಐತೆ ಹೇಳು. ಅವನು ಹೇಳ್ತಾನೆ, ದೇವ್ರೇ ಏನ್ ಕಾಣ್ತಾ ಇದೆ? ತೀರಾ ಒಣಗಿದ ಎಲುಬುಗಳು, ಲೆಕ್ಕವಿಲ್ಲದಷ್ಟು. ಹಲ್ಲೆಲೂಯಾ. ಇದ್ದೀರಾ? ಪ್ರವಾದಿಗೆ ದೇವ್ರ ಮಾತು ಬರೋವರೆಗೂ ಅವನಿಗೆ ಅರ್ಥ ಆಗಲ್ಲ. ಅರ್ಥ ಆಗುತ್ತಾ? ಪ್ರವಾದಿಗೆ ದೇವರು ಮಾತಾಡೋವರೆಗೂ ಅರ್ಥ ಆಗಲ್ಲ. ಮಾತಾಡೋದನ್ನ ಅರ್ಥ ಮಾಡ್ಕೊಂಡು ಹೇಳೋವನೇ ಪ್ರವಾದಿ. ಮೂಳೆಗಳನ್ನ ನೋಡು ಅಂತ ನೋಡ್ದ,
ಲೆಕ್ಕ ಇಲ್ಲದಷ್ಟು ಬಿದ್ದೈತೆ ಅಂತ ಹೇಳಿದ್ರು, ಹೌದು ಅಂದ. ನೆಕ್ಸ್ಟ್ ನಾನು ಏನು ಮಾಡಲಿ ದೇವ್ರೆ ಅಂತ ಕೇಳ್ತಾವನೆ. ದೇವ್ರು ಹೇಳ್ತಾರೆ, ಈ ಮೂಲಗಳನ್ನೆಲ್ಲ ಕರೆಕ್ಟಾಗಿ ಜೋಡಿಸು. ನಾವು 2 ನಿಮಿಷದಲ್ಲಿ ಜೋಡಿಸು ಅಂತ ಹೇಳಿ ಬಿಟ್ಬಿಡ್ತೀವಿ. ಅವನು ಎಷ್ಟು ವರ್ಷ ತಗೊಂಡು, ಎಷ್ಟು ತಿಂಗಳು ತಗೊಂಡು, ಎಷ್ಟು ದಿನ ತಗೊಂಡು ತಲೆನೆತ್ಕೊಂಬಂದು ಜೋಡಿಸವನೆ. ಆ ತಲೆಗೆ ಸರಿಯಾಗಿ ಒಂದು ಬಾಡಿನ ತಗೊಂಬಂದು ಇಟ್ಟವನೆ. ಅದಕ್ಕೆ ಶೂಟಬಲ್ ಆಗಿ ಲೆಫ್ಟ್ ರೈಟ್ ಕಾಲು ಕೈನ ಇಟ್ಟವನೆ. ಸರಿಯಾಗಿಲ್ಲ ಅಂದರೆ ಜೋಡಣೆ ಆಗಲ್ಲ. ಈ ಕೆಲಸ ಎಲ್ಲ ಪ್ರವಾದಿಗೆ ದೇವರು ವಹಿಸಿ ಅವನು ಹೇಳ್ತಾನೆ, ನೀನು ಜೋಡಿಸಾದ್ಮೇಲೆ ನನ್ನ ಕರಿ ಬರ್ತೀನಿ. ಹಲ್ಲೇಲೂಯಾ, ಹಲ್ಲೇಲೂಯಾ. ಅವನೆಲ್ಲ ಮುಗಿಸಿ ಕರಿತಾನೆ. ದೇವ್ರು ಹೇಳ್ತಾರೆ, ಈಗ ನೀನು ನಾನು ಕೊಟ್ಟ ಶ್ವಾಸವನ್ನ ಇದ್ರ ಮೇಲೆ ಊದು. ಅವನಿಗೆ ವಿಚಿತ್ರವಾಗಿ ಕಂಡ್ರು ದೇವರ ಮಾತು ಮೇಲೆ ವಿಶ್ವಾಸ ಇಟ್ಟಿದ್ದ. ದೇವರ ಮಾತನ್ನ ಅಲ್ಲಗಳಿಲಿಲ್ಲ ಅವನು. ನಾನು ಮಾಡಲ್ಲ ಅಂತ ಹೇಳಲಿಲ್ಲ, ನನಗಿದಾಗಲ್ಲ ಅಂತ ಹೇಳಲಿಲ್ಲ. ದೇವ್ರು ಏನು ಹೇಳಿದ್ನೋ ಅದು ಮಾಡಕ್ಕೆ ದೇವರವನನ್ನ ದಾಸನಾಗಿ ಇಟ್ಕೊಂಡಿದ್ದ. ಹಾಗಾದ್ರೆ ನನ್ನನ್ನು ನಿನ್ನನ್ನು ಹೊಸ ಒಡಂಬಡಿಕೆ ಪ್ರಕಾರ ಯೇಸು ಕ್ರಿಸ್ತನ ನಾಮದಲ್ಲಿ ಹುಡುಕಿ ಆರಿಸಿರೋದೇ ಅವನ ದಾಸನಾಗಿರೋದಕ್ಕೆ. ನಾವು ಹಾಡು ಹೇಳ್ತೀವಿ. ಯಾವ ಹಾಡು? ಯಾವ ಹಾಡು ಗೊತ್ತಿಲ್ಲ ಯಾರಿಗೂ? ಹಾಡು ಹೇಳೋದು ಏನು ಅಂದರೆ ಪರಮಾನಂದ ಆಗುತ್ತೆ. ಆದರೆ ನಮ್ಗೆ ನಿಜವಾಗ್ಲೂ ಕ್ಯಾರೆಕ್ಟರ್ ದಾಸನಾಗಿ ಬಂದಾಗ ನಾನು ಯೇಸುಗೆ ಪರಮಾನಂದ. ನಾವು ಯಾರನ್ನ ಸಂತೋಷ ಪಡೋಕ್ಕೆ ಬಂದಿದ್ದೀವಿ? ಕ್ರಿಸ್ತನಲ್ಲಿ ರಕ್ಷಣೆ ಕೊಟ್ಟಂಥ ಯೇಸುವನ್ನು, ಒಡೆಯನಾಗಿರುವಂಥ ಯೇಸುವನ್ನು, ರಕ್ತ ಸುರಿಸಲ್ಪಟ್ಟಂಥ ಯೇಸುವನ್ನು, ನಮಗಾಗಿ ಸದಾಕಾಲ ನಿಮ್ಮ ಜೊತೆ ಇರ್ತೇನೆ ಅಂತ ವಾಗ್ದಾನ ಮಾಡಲ್ಪಟ್ಟಂಥ ಯೇಸುವನ್ನ ಸಂತೋಷ ಪಡಿಸೋದೇ ನಮ್ಮ ಕೆಲಸ. ಎಸೆಕಿಯೇಲಗೆ ದೇವರು ಹೇಳಿದ್ರು, ಅವನು ತಂದ, ಜೋಡಿಸ್ದ, ಶ್ವಾಸ ಊದ್ತಾನೆ. ಆ ಪವರ್ನ ದೇವರು ಇವನ ಮೂಲಕ ಬಿಡುಗಡೆ ಮಾಡಿದ್ರು. ವಾಕ್ಯ ಹೇಳ್ತದೆ, ಎಬ್ಬಿಸುವಾಗ ಸುಮ್ಮನೆ ಎಬ್ಬಿಸಲ್ಲ, ಅಲ್ಲೊಂದು ಜಾದು ನಡೆಯುತ್ತೆ. ಜಾದು ಅಂದರೆ ಈ ರೋಡಲ್ಲಿ ಹಾಕೊಂಡು ಆಡ್ತಾರಲ್ಲ ಜಾದು, ಅದಲ್ಲ. ಜಾದು ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಕಾಲು ಬಂದು ಬಿಡ್ತದೆ, ಗಡ್ಡೆ ಉದುರೋಗುತ್ತೆ, ದೆವ್ವ ಚೀರಿ ಓಡೋಗುತ್ತೆ, ಕಣ್ ದೃಷ್ಟಿ ಬಂದು ಬಿಡುತ್ತೆ, ಕಿಡ್ನಿಗಳು ರೆಡಿ ಆಗೋಗುತ್ತೆ, ಕುಂಟ ಕಾಲು ನೆಟ್ಟಗಾಗೋಗುತ್ತೆ. ಪರಾಕ್ರಮದಿಂದ ನನ್ನ ದೇವರು ಅವನ ಮನೆಗೆ ಬಂದವ್ರನ್ನ ನಂಬುವಾಗ ಎಬ್ಬಿಸ್ಬಿಡ್ತಾನೆ. ಲಾಜರ್ನ ಎಬ್ಬಿಸಿದ್ನಲ್ಲ, ಅದು ಪರಾಕ್ರಮ. ಲೆಕ್ಕ ಇಲ್ಲದಷ್ಟು ಮೂಳೆಗಳಿಗೆ ಜೀವ ಕೊಟ್ಟನಲ್ಲ, ಅದು ಪರಾಕ್ರಮ. ವಾಕ್ಯ ಹೇಳ್ತದೆ, ಜೀವ ಬಂದ ಮೇಲೆ ಆ ಜನ ದೊಡ್ಡ ಸೇನೆಯಾಗಿ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ಹಂಗಾದ್ರೆ ದೇವ್ರ ದೃಷ್ಟಿಲಿ ಪಾಪ ಮಾಡುವ ನಾವು ಸತ್ತು ಹೋದ ಮೂಳೆಗಳು, ಜೀವ ಇರೋ ಜನ ಅಲ್ಲ ನಾವು. ಕ್ರಿಸ್ತನಲ್ಲಿ ಬಂದ್ರೇನೆ ಜೀವ. ಕ್ರಿಸ್ತನಿಲ್ಲದೆ ತಕ್ಕವರನ್ನ ನೋಡಿ ಹೇಳುವಂಥದ್ದು ಸತ್ತು ಹೋಗಿದ್ದಾನೆ. ಅದಕ್ಕೆ ಪೌಲ ಹೇಳ್ತಾನೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ. ಸಿಸ್ಟರ್ ದೀಕ್ಷಾಸ್ಥಾನ ತಗೊಳ್ತೀರಾ ಅಂದರೆ ಅವರು ಟೈಮು ಟೇಬಲ್ ಎಲ್ಲ ನೋಡ್ತಾ ಇರ್ತಾರೆ. ಈ ವರ್ಷ ಬೇಡ ಬ್ರದರ್, ಬರೋ ವರ್ಷ ಫುಲ್ಲು ನಮ್ಮ ಫ್ಯಾಮಿಲಿ ತೊಗೊಳ್ತೀವಿ ಅಂತ. ದೇವ್ರು ಹೇಳ್ತಾನೆ, ಈ ರಾತ್ರಿ ಏನಾಗುತ್ತೋ ಗೊತ್ತಿಲ್ವಲ್ಲ, ಈ ರಾತ್ರಿ ಏನಾಗುತ್ತೋ ಗೊತ್ತಿಲ್ವಲ್ಲ. ಪ್ರಿಯ ಸೋದರಿ, ದೇವರ ಭಯಕ್ಕೆ ಸತ್ತು ಹೋಗಿರುವ ನೀನು ಜೀವದಿಂದ ಎದ್ದು ಕ್ರಿಸ್ತನಿಗಾಗಿ ಬದುಕಬೇಕಂತ. ಕಡೆ ವಚನ ಏನು ಹೇಳುತ್ತೆ ಅಂದರೆ 2 ಕೊರಿಂಥ 5:17 ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ನನ್ನ ಪ್ರಶ್ನೆ, ಕ್ರಿಸ್ತನಲ್ಲಿ ಬಂದ ಮೇಲೆ ನಾವೆಲ್ಲ ನೂತನ ಆಗಿದ್ದೀವ? ಹ್ಞೂ ಬ್ರದರ್. ಕೆಳಗಡೆ ಅಂಗಡಿಗೆ ಹೋಗಿ ಆಡಿನ ಬುಕ್ ತೊಗೊಂಡಿದ್ದೀವಿ, ಟ್ಯಾಮ್ಲಿನ್ ತೊಗೊಂಡಿದ್ದೀವಿ, ಕಾಂಗೋ ತೊಗೊಂಡಿದ್ದೀವಿ, ನಾವು ಮನೆಯವರೆಲ್ಲ ಸೇರಿ ಆಡ್ತಾ ಇದ್ದೀವಿ. ಇದೇ ನೂತನ.
ದೇವ್ರು ಹೇಳ್ತಾನೆ, ನಿಮ್ಮನ್ನು ಬೇರೆಯವರಿಗೆ ದಾಸರಾಗೋದಕ್ಕೆ ನಾನು ಕರೆದಿಲ್ಲ, ನನಗೆ ದಾಸರಾಗೋದು ಕರೆದಿದ್ದೆ. ಎಲ್ಲ ಅಡಿಕೆ ಹಾಕ್ತಾ ಇದ್ದೀರಾ? ಉಗಿರಿ, ನನ್ನ ಮುಖಕ್ಕಲ್ಲ, ಉಗಿಯೋದನ್ನು ಬಿಟ್ಟು ಬಿಡಿ. ಪಾಸ್ಟರ್ ನೀವು ಉಗಿರಿ ಅಂದರೆ ಬೇಕಾದ್ರೆ ಹಾಕ್ಕೊಂಬಂದು ಉಗಿತೀನಿ ಅಂತ ಸ್ವಾಮಿ ಹೇಳ್ತಾನೆ. ನೀವು ಯಾರಿಗೆ ದಾಸರಾಗಿದ್ದೀರ ಅದನ್ನು ಬಿಟ್ಟು ಬಿಡಿ, ಅದನ್ನು ಬಿಟ್ಟು ಬಿಡ್ರಿ. ನಿಮ್ಮನ್ನು ನನ್ನ ದಾಸರಾಗೋದಕ್ಕೆ ಕರೆದಿದ್ದೀನಿ. ಕೋಪಕ್ಕೆ ದಾಸರಾಗಿದ್ದೀರಾ? ಬಿಟ್ಟು ಬಿಡ್ರಿ. ಕೆಟ್ಟ ಆಲೋಚನೆಗಳಿಗೆ ದಾಸರಾಗಿದ್ದೀರಾ? ಅದನ್ನು ಬಿಟ್ಟು ಬಿಡ್ರಿ. ನಾನು ಹೆಂಗಿದ್ದೀನೋ ಹಂಗಿರ್ಬೇಕನ್ನೋದೇ ನನ್ನ ತಂದೆ ದೇವರ ಇಷ್ಟ. ಅಲ್ಲೇಲೂಯ್ಯ. ಅದಕ್ಕೆ ಹೇಳಿದ್ದು, ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನ ಉಂಟು ಮಾಡಿದಂತೆ. ನಾವು ಕಲರ್ ಚೇಂಜ್ ಇರ್ಬೋದು, ಉದ್ದ ಕುಳ್ಳಗಿರ್ಬೋದು, ದಪ್ಪ ಸಣ್ಣಗಿರ್ಬೋದು, ಅದು ದೇವರಿಗೆ ಬೇಕಾಗಿಲ್ಲ. ಒಳಗಿರೋ ಆತ್ಮ ಇದೆಯಲ್ಲ, ಅದು ಎಲ್ಲರೂ ಒಂದೇ ಥರ ಇರೋದು. ನಮ್ಮನ್ನ ನೋಡಿ ನೀವು ನನ್ನ ಥರ ಇದ್ದೀರಿ ಅಂತ ದೇವ್ರು ಹೇಳಿಲ್ಲ. ದೇವರಿಗೆ ಆಕಾರನೇ ಇಲ್ಲ ಅಂದಮೇಲೆ ನಿನ್ನ ಆಕಾರ ಇಟ್ಕೊಂಡು ಎಲ್ಲಿಂದ ಮಾಡೋನು? ಒಳಗಿರೋ ಆತ್ಮ ಆ ಪರಮಾತ್ಮನಿಂದ ಕೊಡಲ್ಪಟ್ಟಿತ್ತು. ಇನ್ನೆರಡು ವಚನ ಓದಿ ನಾನು ಮುಗಿಸ್ತೇನೆ, ಬೇಗ ಓದ್ರಿ. ಎಫೆಸ 4:22-24 ಪೌಲ್ ಹೇಳ್ತಾನೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೋಡಿ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ನೋಡಿ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ಭಯಭಕ್ತಿ ಉಳ್ಳದಾಗಿಯೂ ಒಂದು ಅಲ್ಲೇಲು ಹೇಳ್ರಿ. ನಾವು ನೂತನ ಸೃಷ್ಟಿ ಆದಮೇಲೆ ಪೌಲ್ ಹೇಳ್ತಾನೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗ್ಬಿಡ್ತದೆ. ಇದು ಯಾರ ಮನೆ? ನಾವೆಲ್ಲ ಯಾರಿಲ್ಲಿ? ನಿಮ್ಮ ಮನೆಗೆ ನೀವು ಓನರ್ಸು, ಈ ಮನೆಗೆ ಯೇಸು ಓನರ್. ನಿಮ್ಮ ಮನೆಗೆ ನೀವು ಓನರು, ಈ ಮನೆಗೆ ಯೇಸು ಓನರ್. ನಾವೆಲ್ಲ ಒಂದು ಮರದ ಫಲಗಳು. ನಂಬಿ ಬಂದಂಥ ನಿಮ್ಮನ್ನು ದೇವ್ರ ಕೊಂಬೆಗಳಾಗಿ ಫಲ ಕೊಡಕ್ಕಿಟ್ಟ. ಈ ಮರದಲ್ಲಿ ಬಿಡುವ ಎಲ್ಲ ಫಲ ಹೆಂಗಿರಬೇಕು ಅಂದರೆ ಸಿಹಿ ಇರಬೇಕಂತ. ನಾನು ಸಿಹಿಯಾಗಿ ನೀವು ಸಪ್ಪೆಯಾಗಿ, ಇಲ್ಲ ನೀವು ಸಿಹಿಯಾಗಿ ನಾನು ಸಪ್ಪೆಯಾಗಿ, ಇಲ್ಲ ಕಹಿಯಾಗಿ ಹಂಗೆಲ್ಲ ಕೊಟ್ಟರೆ ಆ ಮರಕ್ಕೆ ಬರ ಅಂತ ಹೇಳಕ್ಕೆ ಬರಲ್ಲ. ಕರೆದಾಗಿ ದೇವ್ರು ಹೇಳ್ತಾನೆ ಒಂದು ವಚನ, 1 ಯೋಹಾನ 2:6 ಇದು ಓದಿ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಒಂದು ಅಲ್ಲೇಲು ಹೇಳ್ರಿ. ಕ್ರಿಸ್ತನು ಹೆಂಗೆ ನಡೆದವನು ಹಂಗೆ ನಾನು ನೀನು ನಡಿಬೇಕಂತೆ. ಹಂಗನ್ಬಿಟ್ಟು ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟಿರ. ಆಮೇಲೆ ನಿಮ್ಮ ಮನೇಲೇ ರೂಮಲ್ಲಿ ಕೂತ್ಕೊಂಡು ಸ್ವಾಮಿ ಪ್ರಾರ್ಥನೆ ಮಾಡ್ದಂಗೆ ಪ್ರೇಯರ್ ಮಾಡ್ರಿ. ನಾನು ನಿಜ ಹೇಳ್ತೀನಿ, ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೆ. ಎಫೆಸ 4:17 ಹೇಳ್ತದೆ, ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿಯೂ ಅಲ್ಲೇಲುಯಾ ಅಲ್ಲೇಲುಯಾ. ಈ ಗೋಲ್ಡನ್ ವರ್ಡ್ಸ್ನ ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಪೇತ್ರರಿಗೆ ದೇವ್ರು ಹೇಳ್ತಾರೆ, ಕೊರ್ನೇಲ್ ಅಂತ ಒಂದು ಮನೆಗೆ ನೀನು ಹೋಗೋಕ್ಕೆ ಮುಂಚೆ ಆಹಾರ ಪದಾರ್ಥನ ಇಟ್ಟು ಮಾತಾಡಿದಾಗ ಪೇತ್ರ ಹೇಳ್ತಾನೆ, ಇದನ್ನು ನಾನು ತಿನ್ನಲ್ಲ. ನಾವೆಷ್ಟೋ ಮನೆಗೆ ಹೋಗಿ ಹೇಳ್ತೀವಿ, ಸಿಸ್ಟರ್ ನಿಮ್ಮ ಮನೇಲಿ ಏನು ಅಡುಗೆ? ಅದು ನಾನು ತಿನ್ನಲ್ಲ ಅಂತೀವಿ. ಇದು ನಾನು ತಿನ್ನಲ್ಲ ಅಂತೀವಿ. ಇದು ನಾನು ಮುಟ್ಟಲ್ಲ ಅಂತೀವಿ. ನಾನು ಟೀ ಕುಡಿಯಲ್ಲ ಅಂತೀವಿ. ನಾನು ಕಾಫಿ ಕುಡಿಯಲ್ಲ ಅಂತೀವಿ. ಪಾಪ ಅವ್ರಂತಾರೆ, ಹಾಲು ಕುಡಿತೀರಾ? ಅದು ಕುಡಿಯಲ್ಲ ಅಂತೀವಿ. ನಿಮ್ಮ ಮನೆ ನೀರು ಮುಟ್ಟಲ್ಲ ಅಂತೀವಿ. ಅದೆಲ್ಲ ಅವ್ರಿಗೆ ಸಂತೋಷ ಪಡಿಸುತ್ತಾ ದುಃಖ ಪಡಿಸುತ್ತಾ? ಅವಾಗ ದುಃಖ ಆಗಬಾರ್ದು ಅಂದ್ರೆ ಏನು ಮಾಡಬೇಕಮ್ಮ? ಅದಕ್ಕೆ ನಿಮ್ಮ ಮನೇಲಿ ಪಾತ್ರೆ ತೊಗೊಂಡು ಹೋಗ್ಬಿಡ್ಬೇಕು. ಏನೇನು ಕೊಡ್ತಾರಲ್ಲ ಉಯ್ಕೊಂಡು ಬಂದ್ಬಿಡ್ಬೇಕು. ಹಂಗೆ ಮಾಡಿಬಿಟ್ಟಿರ. ಆಮೇಲೆ
ಅವ್ರು ನಿಮ್ಮನ್ನಲ್ಲೇ ಆಚೆಯಿಂದನೇ ಕಳಿಸಿಬಿಡ್ತಾರೆ. ಇರೋದೇ ಅರ್ಧ ಲೀಟ್ರ್ ಹಾಲು, ಒಂದು ಗ್ಲಾಸ್ ನೀರು ಕೊಡೋಣ ಅಂದರೆ ಈ ಅಮ್ಮ ಒಂದು ಪಾತ್ರೆನೇ ತಂದುಬಿಟ್ಟೈತೆ. ಆದರೆ ನೀವು ಹೋದರೆ ಅವ್ರು ಏನು ಕೊಟ್ಟರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕುಡೀರಿ, ನಿಮ್ಗೆ ಅಲರ್ಜಿ ಆಗಲ್ಲ, ನಿಮ್ಗೆ ಹೊಟ್ಟೆ ನೋವು ಬರಲ್ಲ. ಅದು ಏನೇ ಕೈ ಹೋದರೂ ನನ್ನ ದೇವ್ರು ಸಿಹಿ ಮಾಡಿಬಿಡ್ತಾರೆ. ಮೊದಲು ನಿಮ್ಗೆ ಆ ನಂಬಿಕೆ ಇರಬೇಕು. ಅಯ್ಯೋ ಕೋಳಿ ತಿಂದುಬಿಟ್ರೆ ನನಗೆ ಇಲ್ಲಿ ಊದ್ಕೊಂಡ್ಬಿಡ್ತದೆ ಅಂದರೆ ಕೋಳಿನೂ ಹೋಗಲ್ಲ, ಯಾವುದು ಒಳಗೆ ಹೋಗಲ್ಲ. ನಿನ್ನ ನಂಬಿಕೆ ಅಂತ ನಿಮ್ಗೆ ಏಸು ಯಾರನ್ನೂ ನೋಯಿಸಿಲ್ಲ, ಯಾರನ್ನೂ ನೋಯಿಸಿಲ್ಲ. ಎಷ್ಟೋ ಮನೆಗೆ ನಾನು ಹೋದರೆ ನಾನು ಕೇಳೋಕ್ಕೆ ಮುಂಚೆ ಅವರೇ ಶುಗರ್ಲೆಸ್ ಕೊಟ್ಬಿಡ್ತಾರೆ. ನಾನು ಶುಗರ್ ಹಾಕೇ ಕೊಡಿ, ಕಾರಣ ಶುಗರ್ಲೆಸ್ಗೆ ನನ್ನ ದೇವ್ರು ಹೇಳಿಲ್ಲ, ಈ ಡಾಕ್ಟ್ರ್ ಹೇಳಿರೋದು. ಆದ ಕಾರಣ ದೇವ್ರ ವಾಕ್ಯಕ್ಕೆ ಸ್ತೋತ್ರ. ವಚನ ಏನು ಹೇಳ್ತದೆ? ನೀವು ನಿಮ್ಮ ಅಂತರ್ಯದಲ್ಲಿ ಯಾವುದು ಓದಿದೀಗ ನಾವು? ಅನ್ಯ ಜನರು ನಡ್ಕೊಳ್ಳುವ ಪ್ರಕಾರ ನೀವು ನಡ್ಕೊಳ್ಬೇಡ್ರಿ. ನೀವು ಇನ್ನು ಮೇಲೆ ನಡ್ಕೊಳ್ಬಾರ್ದು, ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳ್ತಾನೆ. ಪೇತ್ರನಿಗೆ ದೇವರು ಹೇಳಿದಾಗ ಒಪ್ಪಲ್ಲ ಅಂದ, ಆಮೇಲೆ ಒಪ್ಕೊಂಡು ಕೊರ್ನೇಲ್ ಮನೆಗೆ ಹೋದ. ಎಂಥ ಭಾಗ್ಯ! ಬರೀ ಕೊರ್ನೇಲ್ ಅಲ್ಲ, ಅವನು, ಅವನ ಮನೆಯವರು, ಅವರ ಬಂಧುಗಳು, ಅವರ ನೆಂಟರು ಯಾರೆಲ್ಲ ಇದ್ರೋ ನಂಬಿ ಹೃದಯದಲ್ಲಿ ಸ್ವೀಕರಿಸಿ ಆಗಲೇ ದೀಕ್ಷಾಸ್ಥಾನ. ಪೌಲ್ ಅದೇ ತಾನು ಹೇಳಿದ್ದು, ಕ್ರಿಸ್ತನಲ್ಲಿ ಸೇರೋದಕ್ಕೆ ದೀಕ್ಷಾಸ್ಥಾನ ತಗೊಂಡ್ರಲ್ಲ. ಹಂಗಾದ್ರೆ ಇವತ್ತು ಯಾರಾದರೂ ದೀಕ್ಷಾಸ್ಥಾನ ತಗೊಂಡಿಲ್ಲ ಅಂದರೆ ದೀಕ್ಷಾಸ್ಥಾನ ಸಂಪ್ರದಾಯ ಅಲ್ಲ ರೀ. ಕ್ರೈಸ್ತರಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಮಾಡೋಂಥ ಕಾರ್ಯಕ್ರಮ ಅಲ್ರಿ. ಕ್ರಿಸ್ತನ ಒಳಗೆ ಸೇರೋದಕ್ಕೆ, ಲೋಕದ ಪಾಪನ ಬಿಡೋದಕ್ಕೆ, ಲೋಕದ ಗುಲಾಮತನದಲ್ಲಿ ಜೀವಿಸ್ತಾ ಇದ್ರಲ್ಲ, ಸತ್ತೋಗಿದ್ರಲ್ಲ, ಅದನ್ನು ಹಿಡಿದು ತುಳಿದು ಒಳಗಾಕಕ್ಕೆ. ಹಲ್ಲೆಲೂಯಾ. ಆದ ಕಾರಣ ವಚನ ಕಡೆದಾಗಿ ಹೇಳ್ತದೆ, ಎಫೆಸ 5:15-16 ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ಚರ್ಚ್ಗೆ ಹೋಗಿ ಬಂದಮ್ಮ? ಹೋಗಿ ಬಂದೆ. ಎಷ್ಟು ಜನ ಬಂದಿದ್ರಮ್ಮ? ಒಂದು 50 ಜನ ಬಂದಿದ್ರು. ನೀನು ಎಷ್ಟು ಗಂಟೆಗೆ ಹೋಗಿದ್ದಮ್ಮ? ಆಗ ಪಾಸ್ಟ್ರು ಮುಗಿಸ್ತಾ ಇದ್ರು ಅಂತನು. ನಾನು ನಿಮ್ಮ ರಿಕ್ವೆಸ್ಟ್ ಏನಂದರೆ, ಅಂತ್ಯಾಶೀರ್ವಾದ ಆಗಕ್ಕೆ ಮುಂಚೆ ಓಡೋಗ್ಬೇಡಿ ಯಾರು. ಬ್ರಾಹ್ಮಣ ಸಾಯುವಾಗ ಸೊಳ್ಳೆ ತಿಂದು ಸತ್ತು ಜಾತಿ ಕೆಟ್ಬಿಡ್ನಂತೆ. ಇರೋವರೆಗೂ ಅವನು ನಾನು ಹತ್ತಿನಲ್ಲ ಇತ್ತಿನಲ್ಲ ಅಂದ್ಕೊಂಡು ಕಾಪಾಡ್ಕೊಂಡು ಬಂದಂತೆ. ಸಾಯುವಾಗ ಸೊಳ್ಳೆ ತಿಂದು ಸತ್ತು ಜಾತಿಗೆ ಅವಮಾನ ಮಾಡಿಬಿಟ್ನಂತೆ. ನಾವು ಬೆಳಗ್ಗೆಯಿಂದ ಆರಾಧನೆ ಆಗೋವರೆಗೂ ಇದ್ದು ಹೋಗೋವಾಗ ಆಶೀರ್ವಾದ ಬರುವಾಗ ಹುಡುಕಂತ ಓಡೋಗ್ಬಿಡ್ತೀವಲ್ಲ, ಹೋಗ್ಬಿಡ್ತದೆ ಆಶೀರ್ವಾದ. ನಮ್ಮ ಅಜ್ಜಿ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ಆಶೀರ್ವಾದ ಅಲ್ಲೋಗ್ಬಿಡುತ್ತೆ ಅಂತ. ಎಂಥ ಕಾನ್ಫಿಡೆನ್ಸ್! ಆದ ಕಾರಣ ನಮಗೂ ದೇವರು ಆಶೀರ್ವಾದ ಮಾಡ್ತಾನೆ. ಒಂದು ತೀರ್ಮಾನ, ಜೀವದಿಂದೆದ್ದು ಕ್ರಿಸ್ತನಿಗಾಗಿ ಜೀವಿಸಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದು ಅದನ್ನು ಬೆಳೆಯುವುದೆಂದು ಉಪಯೋಗಿಸ್ಕೊಳ್ರಿ. ಜ್ಞಾನೋಕ್ತಿ 14:8 ಮನೇಲಿ ಓದ್ರಿ. ಮಾರ್ಗವನ್ನು ಗ್ರಹಿಸಿಕೊಳ್ಳುವುದೇ ಜಾಣನ ಜ್ಞಾನ, ಮೂಢರ ಮೂರ್ಖತನ ಮೋಸಕರ. ಮಾರ್ಗವನ್ನು ಗ್ರಹಿಸಿಕೊಳ್ಳುವುದೇ ಜಾಣನ ಜ್ಞಾನ. ಮತ್ತಾಯ 10:16 ಹೇಳ್ತದೆ, ನೋಡ್ರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. 1 ಕೊರಿಂಥರ್ 14:20 ಹೇಳ್ತದೆ, ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ. ಈ ವರ್ಡ್ಗಳು ಬೈಬಲ್ ತೆಗೆದಿದ ತಕ್ಷಣ ಸಿಗಲ್ರಿ, ಹುಡುಕುವಾಗ ಸಿಗುತ್ತೆ. ಹಾಗಾದರೆ ಪೌಲ್ ಹೇಳ್ತಾನೆ, ಸಭೆ ಎಚ್ಚರ, ಕ್ರಿಸ್ತನಲ್ಲಿ ಸೇರಲ್ಪಟ್ಟ ಸಭೆ ಎಚ್ಚರ. ಕಡೆದಾಗಿ 1 ತಿಮೋತಿ 6:9 ಅವನು ಬರೀತಾನೆ, ಪೌಲು ತಿಮೋತಿಯನಿಗೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರೇಪಣೆಯೆಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ಏನಂತೆ ಬುದ್ಧಿ ಓದಿಯೋದು 1 ತಿಮೋತಿ 6:9
ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಬೀಳುತ್ತಾರೆ. ಆ ಹಣ ಮಾಡಬೇಕಂತ ಹುಚ್ಚು ಬಂದುಬಿಟ್ರೆ ಅವನಿಗೆ ಯಾರು ಹಿಡಿಯೋಕ್ಕಾಗಲ್ಲ. ಸರ್ ಇಲ್ಲಿ 3 ಎಕರೆ ಐತಾ, ಅಲ್ಲಿ 6 ಎಕರೆ ಐತಂದು ಹುಡುಕಿ 6 ಅಡಿ 3 ಅಡಿನೇ ಅವನಿಗೆ ಕಡೆಗೆ. ಯಾಕೆ ಹೇಳ್ತೀನಿ ಅಂದರೆ, ಹಣ ಮಾಡಬಾರ್ದು, ತಪ್ಪಲ್ಲ. ದೇವರು ಹೇಳ್ತಾ ಹಣದಿಂದನೇ ಓಡಬೇಡ. ಅದಕ್ಕೆ ನಿನ್ನ ದಾಸನಾಗಿ ಕರೆದಿಲ್ಲ, ನನಗೆ ನಿನ್ನ ದಾಸನಾಗಿ ಕರೆದಿಲ್ಲ. ಎಲ್ಲದಕ್ಕೂ ಯೇಸು ಹೇಳ್ತಾನೆ, ಅದಕ್ಕೆ ನಿನ್ನ ದಾಸನಾಗಿ ಕರೆದಿಲ್ಲ, ನನ್ನ ದಾಸನಾಗಿ ಕರೆದಿದ್ದೀನಿ. ನಿನ್ನ ವ್ಯಾಪಾರಕ್ಕೆ ದಾಸನಾಗಿ ಕರೆದಿಲ್ಲ, ನನ್ನ ದಾಸನಾಗಿ ಕರೆದಿದ್ದೀನಿ. ನಿನ್ನ ಕೆಲಸಕ್ಕೆ ದಾಸನಾಗಿ ಕರೆದಿಲ್ಲ, ನನ್ನ ದಾಸನಾಗಿ ಕರೆದಿದ್ದೀನಿ. ಲೋಕದ ಆಸೆಗಳಿಗೆ ದಾಸನಾಗಿ ಕರೆದಿಲ್ಲ, ನನ್ನ ದಾಸನಾಗಿ ನಿನ್ನ ಕರೆದಿದ್ದೀನಿ. ಹಲ್ಲೆಲೂಯಾ. ಅದಕ್ಕೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳ್ರಿ. ರೋಮ 13:13 ಮನೆಗೆ ಹೋಗಿ ಓದ್ಕೊಳ್ರಿ. ದುಂದೋಟನ, ಕುಡುಕಿತನ, ಕಾಮವಿಲಾಸ, ನಿರ್ಜಲತ್ವ, ಕಾಲ ಕಳೆಯದೆ ಹಗಲ ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ. ಬಿಲಿವರ್ಸ್ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ? ಪಾಪ ಹೆಣ್ಮಕ್ಳು ಅಂತ ಹೇಳ್ತೀನಿ ಅಂತಲ್ಲ, ಇಲ್ಲಿ ಬರುವಾಗ ಸೀರೆ ಉಟ್ಕೊಂಡು ಸ್ಕಾರ್ಫ್ ಕಟ್ಕೊಂಡು ಎಷ್ಟು ಕ್ಲೀನಾಗಿ ಬಂದಿರ್ತಾರೆ. ಏಂಜಲ್ ನೋಡ್ದಂಗೆ ಆಯ್ತಾ ಇರ್ತದೆ. ಮನೆಗೆ ಹೋಗಿದ್ದೆ ಮಿಡ್ಡಿ ಚಡ್ಡಿ ಹಾಕ್ಕೊಂಡು ಅವ್ರ ಆಟ ನೋಡೋಕ್ಕಾಗಲ್ಲಂತೆ. ಆವಾಗ ಪರಿಶುದ್ಧಾತ್ಮ ಎಲ್ಲೋ ಹೋಗಿದ್ದಾನೆ. ಒಬ್ರು ಹೇಳ್ತಾಯಿದ್ರು, ನಮ್ಮ ಚರ್ಚ್ಗೆ ನೈಟಿಲೇ ಜನ ಬಂದು ಬಿಡ್ತಾರೆ ಅಂತ. ನೈಟ್ ಇರೋದು ನೀವು ಮಲಗಕ್ಕೆ ಹಾಕ್ಕೊಳ್ಳೋಕ್ಕೆ, ಮದುವೆ ಮನೆಗೆ ಹೋಗೋಕ್ಕೆ, ಚರ್ಚ್ಗೆ ಹೋಗೋಕ್ಕೆ, ಇಷ್ಟ ಬಂದಂಗೆ ಆಟ ಆಡೋಕ್ಕೆ ನೈಟಿ ಹೊಲ್ದು ಕೊಟ್ಟಿಲ್ರಿ ಯಾವನೋ. ದೇವರು ಹೇಳ್ತಾನೆ, ನೀವು ಜ್ಞಾನವಂತರಾಗಿ ಮಾನಸ್ಥರಾಗಿರಿ. ಹಲ್ಲೆಲೂಯಾ. ಕಡೆ ವಚನ ಇನ್ನೊಂದು ಹೇಳ್ತದೆ, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಎಫೆಸ 5:8 ಹೇಳ್ತದೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನೀವೇನು ಮಾಡ್ರಿ? ನಡ್ಕೊಳ್ರಿ. ಆತನೊಂದಿಗೆ ಯೋಗ್ಯರಾಗಿ ನಡೆದುಕೊಳ್ರಿ. ಕೊಲಸ್ಯ 1:10 ಹೇಳ್ತದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಅಂದರೆ ಯೇಸುವಿಗೆ ಯೋಗ್ಯವಾಗಿ ನಡೆದುಕೊಳ್ಳ್ರಿ. 5ನೇ ಪಾಯಿಂಟ್ ಹೇಳ್ತದೆ, ಜ್ಞಾನ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಕೊಲಸ್ಯ 4:5 ಹೇಳ್ತದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದು ಬಹಳ ಬೆಲೆ ಉಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನ ಉಳ್ಳವರಾಗಿ. ನಾವೇ ಒದ್ದಾಡ್ತಾ ಇದ್ರೆ ಆಚೆ ಅಂತ ಕೇಳ್ತೇನೆ, ಈ ಮನೇಲೇ 3 ಹೊತ್ತು ಜಗಳ, ಇನ್ನು ನನಗೇನಯ್ಯ ನೀನು ಸಮಾಧಾನ ಮಾಡೋಕ್ಕೆ ಬರ್ತೀಯ? ನಮ್ಮ ಮನೇಲಿ ಪ್ರೇಯರ್ ಮಾತ್ರ ಕೇಳಬೇಕು. ಹಂಗನ್ಬಿಟ್ಟು ಉಸಿರು ಕಟ್ಟಿ ಹೊಡಿಬೇಡ್ರಿ ರೂಮ್ ಒಳಗೆ ಹೋಗು. ಬ್ರದರ್ ಹೇಳೋರು ಪ್ರೇಯರ್ ಮಾತ್ರ ಕೇಳಿಸ್ಬೇಕು, ಜಗಳ ಕೇಳಿಸಂಗಿಲ್ಲ ಅಂದ್ಬಿಟ್ಟು ಒಳ್ಳೊಳಗೆ ಇವಳು ದಮ್ ಕಟ್ಕೊಂಡು ಹಿಡಿಯೋದು, ಅವನು ದಮ್ ಕಟ್, ಹಂಗೆಲ್ಲ ಮನೇಲಿ ಹೋಗಿ ಮಾಡಿಬಿಟ್ಟಿರ. ಅಲ್ಲಿ ದೆವ್ವನೂ ಇರಲ್ಲ, ದೇವರು ಇರಲ್ಲ. ಒಡೆಯೋನ್ನ ಗಂಡಸು ಅನ್ನಲ್ಲ, ಶಕ್ತಿ ಇಲ್ಲದೆ ಇರೋನಿಗೆ ಅವನು ಹೊಡೆಯೋದು. ಆದರೆ ಪ್ರೇಯರಲ್ಲಿ ಗೆಲ್ರಿ ಅಂತ ಯೇಸು ಹೇಳಿದ್ದಾನೆ. ವಾಕ್ಯ ಏನು ಹೇಳ್ತದೆ? ಪೌಲ್ ಬರೀತಾನೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ, ಯಾವುದು ಓದಿದ್ದು ನಾನು? ಸಮಯವನ್ನು ಸುಮ್ಮನೆ ಕಳ್ಕೊಳ್ಳೋದನ್ನು ಬೆಲೆ ಉಳ್ಳದನ್ನು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿ. ನಾವು ಸಭೆಯಲ್ಲೇ ಹೇಳಲ್ಲ, ಸಿಸ್ಟರ್ ಆ ಸಿಸ್ಟರ್ಗೆ ಹೇಳ್ಬೇಡ್ರಿ, ಆ ಸಿಸ್ಟ್ರಿಗೆ ಹೇಳ್ಬೇಡ್ರಿ, ಈ ಬ್ರದರ್ಗೆ ಹೇಳ್ಬೇಡ್ರಿ, ಅವ್ರಿಗೆ ಹೇಳ್ಬೇಡ್ರಿ, ಇವ್ರಿಗೆ ಹೇಳ್ಬೇಡ. ಇದನ್ನು ಯೇಸು ಸ್ವಾಮಿ ಮನೆ ಅನ್ನಬೇಕಾ, ದೆವ್ವದ ಮನೆ ಅನ್ನಬೇಕಾ, ಭೂತ ಬಂಗ್ಲ ಅನ್ನಬೇಕಾ, ಪರಿಶುದ್ಧಾತ್ಮ ಇರೋ ಜಾಗ ಅನ್ನಬೇಕಾ? ನನಗಂತ ಅರ್ಥನೇ ಆಗಲ್ಲ. ಈಗೀಗ ನನಗೆ ಫೋನ್ ಬಂದುಬಿಡ್ತದೆ, ಅವ್ರಿಗೆ ಹೇಳ್ಬೇಡ್ರಿ, ಇವ್ರಿಗೆ ಹೇಳ್ಬೇಡ್ರಿ. ಅದು ಪೌಲ್ ಹೇಳ್ತಾನೆ, ಹೊರಗಿನವರ ಮುಂದೆ ಯೇಸುನ ಯಾರು ನಂಬಿಲ್ಲ ಅವ್ರ ಮುಂದೆ ನೀವು ಜ್ಞಾನ ಉಳ್ಳವರಾಗಿ. ಹಲ್ಲೆಲೂಯಾ. ಯೇಸುನೇ ನಾನು ಹೇಳಿದ್ನ ಮೇಲೋಗಿ ಸತ್ಯ ಹೇಳಿದ್ರು. ಹಂಗೆ ಅಂದ್ಬಿಟ್ಟು ನಿಮ್ಮ ಹೆಂಡ್ತಿದ್ದು ಇಲ್ಲ ವಿಚಾರನ ಊರಿಗೆ ಹೇಳ್ಬಿಡ್ಬೇಡ್ರಿ. ಯಾವ್ದು ಹೇಳ್ಬೇಕು ಅದು ಹೇಳಿ, ಸತ್ಯ ಹೇಳ್ರಿ, ಸುವಾರ್ತೆ ಹೇಳ್ರಿ, ಶುಭವಾರ್ತೆ ಹೇಳ್ರಿ, ಕರ್ತನ ಕುರಿತು ಮಾತಾಡ್ರಿ, ಆತ್ಮಗಳನ್ನ ಗೆಲ್ಲುವಂಥ ಕಾರ್ಯನ ಮಾಡ್ರಿ. ದೇವ್ರು ನಿಮ್ಮನ್ನ ಮೆಚ್ಚಿ ಆಶೀರ್ವಾದ ಮಾಡಿ. ಆದ ಕಾರಣ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಡೆಯದಾಗಿ ಪರಿಶುದ್ಧಾತ್ಮಾನುಸಾರವಾಗಿ ನಡೆಯಿರಿ. ರೋಮ 8:4 ಹೇಳ್ತದೆ, ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರ ಆತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಗ್ರಂಥದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ದೇವರೊಂದಿಗೆ ಕಡೆದಾಗಿ ಅನ್ಯೋನ್ಯವಾಗಿ
ನಡೆದುಕೊಳ್ಳ್ರಿ. ಆದಿಕಾಂಡ 5:24, 6-9 ಓದ್ರಿ. ಆನೋಕ್ ದೇವರೊಂದಿಗೆ ನಡೆದಿದ್ದಾನೆ, ನೋಹ ದೇವರ ಅನ್ಯೋನ್ಯತೆಯಲ್ಲಿ ನಡೆದಿದ್ದಾನೆ. ನಮ್ಮನ್ನು ದೇವ್ರ ಸಮ್ಮುಖಕ್ಕೆ ಒಪ್ಪಿಸಿಕೊಡೋಣ. ಆಜ್ಞಾಪಿಸಿದ ಮಾರ್ಗ ಅಂದರೆ ಯೇಸು ನಮ್ಗೆ ಯಾವ ಮಾರ್ಗದಲ್ಲಿ ನಡಿಬೇಕಂತ ಹೇಳಿದಾನೋ ಆ ಮಾರ್ಗದಲ್ಲಿ ನಡೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಈ ವಾಕ್ಯದ ಮೂಲಕ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಿಗೆ ಕೇಳೋಣ, ದೇವರೇ ನಾನು ನಿನ್ನನ್ನು ಬರೋದಕ್ಕೆ ಮುಂಚೆ ಸತ್ತೋಗಿದ್ದೆ, ನಿನ್ನಲ್ಲಿ ಬಂದ ಮೇಲೆ ಜೀವಂತವಾಗಿದ್ದೇನೆ, ಜೀವವಾಗಿ ನಿನ್ನ ಮೇಲೆ ಜೀವಿಸೋದು ಕೃಪೆ ಕೊಡಪ್ಪ. ಎಷ್ಟೋ ಚಟಗಳಿತ್ತು ದೇವರು ನನ್ನ ಹತ್ರ, ಬೇಡ ಅನ್ನೋಂಥ ಸ್ವಭಾವಗಳಿತ್ತು ದೇವರೇ, ಅವುಗಳಿಗೆ ನಾನು ಗುಲಾಮ ಆಗಿದ್ದೆ, ಅವುಗಳಿಗೆ ನಾನು ದಾಸನಾಗಿದ್ದೆ. ಹೌದು ದೇವರೇ, ನಿನ್ನಲ್ಲಿ ಬಂದ ಮೇಲೆ ನೂತನ ಸೃಷ್ಟಿಯಾಗಿದ್ದೇನೆ. ನನ್ನನ್ನು ಅಭಿಷೇಕಿಸು, ನನ್ನನ್ನು ಆಶೀರ್ವದಿಸು.